ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपातुचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपा श्रीं रङ्गेशपादविनुतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां युग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मस्तामलकथाङ्गतं यस्य सारस्वतस्रोतो कुलामोदवासितं कृतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्रशिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगत्थिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीधरतपरिचयादेशितं वर्धमानः नाभिनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलयतु पुषः काळिमा कैटभारेः। ಮುಕ್ತ ಕಲಾಪದಲ್ಲಿ ನಾಯಕ ಸರದಲ್ಲಿ 3 ಶ್ಲೋಕಗಳನ್ನು ನೋಡಿದ್ವಿ. ಅದರಲ್ಲಿ ಪರಮಾತ್ಮನಿಗೆ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡಿ ಶ್ರುತಿಯಿಂದಲೇ ಪರಮಾತ್ಮನನ್ನು ತಿಳಿಯಲು ಸಾಧ್ಯ ಅನ್ನೋದನ್ನು ಹೇಳಿ, ಪರಮಾತ್ಮನನ್ನು ಶ್ರುತಿಯು ಅನೇಕ ವಿಧದಲ್ಲಿ ಸ್ತೋತ್ರ ಮಾಡುತ್ತೆ. ಅವನ ಸ್ವರೂಪವನ್ನು, ಗುಣ, ವಿಭವ, ಐಶ್ವರ್ಯಗಳನ್ನೆಲ್ಲ ಅದ್ಭುತವಾಗಿ ನಿರೂಪಣೆ ಮಾಡುತ್ತೆ. ಆದರೆ ಅದೆಲ್ಲ ಎಷ್ಟು ಆಶ್ಚರ್ಯಕರವಾದದ್ದು, ಎಷ್ಟು ಅನಂತವಾದದ್ದು ಅಂತ ಹೇಳಿದ್ರೆ ಪೂರ್ಣವಾಗಿ ಯಾರು ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಂತಲೂ ಶ್ರುತಿ ತಿಳಿಸುತ್ತೆ. ತಿಳಿಯಬೇಕು ಅಂತಲೂ ಹೇಳಿ ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಂತಲೂ ಹೇಳೋದ್ರಿಂದ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಅಂತ ಅದಕ್ಕೆ ಅರ್ಥ ಇಲ್ಲದೆ ಹೋದರೆ ವೇದಾಂತದಲ್ಲೆಲ್ಲ ಪರಸ್ಪರ ವಿರೋಧ ಬರುತ್ತೆ. ಕೆಲವು ಕಡೆ ಉಪಾಸನೆಯನ್ನು ಮಾಡಬೇಕು, ಪರಮಾತ್ಮನನ್ನು ತಿಳಿಯಬೇಕು, ಅದುವೇ ಮೋಕ್ಷಕ್ಕೆ ಸಾಧನ ಇದೆಲ್ಲ ಹೇಳಿ ಆ ಪರಮಾತ್ಮನನ್ನು ತಿಳಿಯಲೇ ಸಾಧ್ಯವೇ ಇಲ್ಲ, ಯಾವ ಒಂದು ಶಬ್ದದಿಂದಲೂ ಅವನನ್ನು ಹೇಳೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿದ್ರೆ ಅನೇಕ ಶಬ್ದಗಳಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತೆ ಶ್ರುತಿ. ಆದ್ದರಿಂದ ಇದೆಲ್ಲವೂ ಕೂಡ ಧರ್ಮಿಯನ್ನು ಸಾಧಿಸುವಂತಹ ಶಬ್ದಗಳು. ವೇದದಲ್ಲಿ ಧರ್ಮಿ ಅಂದರೆ ಪರಮಾತ್ಮನನ್ನು ಸಾಧಿಸುವಂತಹ ಶಬ್ದಗಳೆಲ್ಲವೂ ಕೂಡ ಅದನ್ನೆಲ್ಲ ಈ ರೀತಿಯಾದ ಕಾರಣಗಳಿಂದ ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಹೇತುಗಳೆಲ್ಲ ಏನಿದ್ದರೂ ಪ್ರತ್ಯಕ್ಷ ಅನುಮಾನಗಳಲ್ಲಿ ಮಾಡಬಹುದೇ ಹೊರತು ನಮಗೆ ತಿಳಿಯದ ಅತೀಂದ್ರಿಯವಾದ ವಿಷಯದಲ್ಲಿ ಶ್ರುತಿಯೇ ಪ್ರಮಾಣ. ಆದ್ದರಿಂದ ವಾಚ್ಯತ್ವ, ವೇದ್ಯತ್ವ ಎಲ್ಲ ಇದೆ ಅಂತ ಹೇಳಿ ಮೊದಲು ಸಾಮಾನ್ಯವಾಗಿ ಸ್ಥಾಪನೆ ಮಾಡೋದು. ಈಗ ಅದರಲ್ಲಿಯೇ ಮುಂದಿನ ಅದು ಮತ್ತೆ ಕೆಲವು ವಾದಗಳು ಬರುತ್ತೆ. ಶಬ್ದಗಳಲ್ಲಿ ಶ್ರುತಿ ಹೇಳಿದೆಯಲ್ಲ, ಪರಮಾತ್ಮನಿಗೆ ಅನೇಕ ಶಬ್ದಗಳನ್ನು ಪರಮಾತ್ಮನನ್ನು ತಿಳಿಸಲು ಪ್ರಯೋಗ ಮಾಡುತ್ತಿಲ್ಲ, ಶ್ರುತಿಯಲ್ಲಿ ಮಾಡಿದೆಯಲ್ಲ, ಅದಕ್ಕೆಲ್ಲ ಹೇಗೆ ಅರ್ಥ ಮಾಡ್ತೀರಾ ನೀವು? ಹೇಳೋದಕ್ಕೆ ಸಾಧ್ಯವಿಲ್ಲ ಅಂದರೆ ಎಲ್ಲವೂ ಲಕ್ಷಣಾರ್ಥ ಅಂತ ಹೇಳ್ತಾರೆ. ಯಾವುದು ಕೂಡ ಮುಖ್ಯ ಅರ್ಥವಲ್ಲ, ಲಕ್ಷಣಾರ್ಥ ಅಷ್ಟೇ ಅಂತ ಹೇಳಿ ಇದೆಲ್ಲವೂ ಕೂಡ ಉಪಲಕ್ಷಣ. ಬ್ರಹ್ಮನನ್ನು ಇನ್ನೊಂದರ ಮೂಲಕ ತಿಳಿಸೋದಕ್ಕೆ ಕೆಲವು ಶಬ್ದಗಳನ್ನು ತಿಳಿಸುತ್ತೆ ಅಷ್ಟೇ. ಈ ಶಬ್ದಗಳೆಲ್ಲ ಪರಬ್ರಹ್ಮವನ್ನು ತಿಳಿಸೋದಿಲ್ಲ. ಸ್ವಯಂ ಪ್ರಕಾಶವಾದ ವಸ್ತು
ಒಂದು ಶಬ್ದ ಹೇಳೋಕ್ಕಾಗೋದಿಲ್ಲ, ತಾನಾಗಿಯೇ ಸ್ಫುರಿಸ್ತಾ ಇದೆ ಅಷ್ಟೇ ಅಂತ ಹೀಗೆಲ್ಲ ವಾದ ಮಾಡೋದು. ಅದು ಮುಂದಿನ ವಾದವನ್ನು ಮುಂದಿನ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನದನ್ನ ಪರೀಕ್ಷೆ ಮಾಡಿ ನಿರಸನ ಮಾಡ್ತಾರೆ. ನಿತ್ಯಂ ಬ್ರಹ್ಮಾದಿಶಬ್ದಾನಿರುಪಧಿಕಸತೋ ಲಕ್ಷಕ ಇತ್ಯಯುಕ್ತಂ ಮುಖ್ಯಸ್ಯಾನ್ಯಸ್ಯ ಹಾನೇನ ಚ ನಿಪುಣಧಿಯೋ ಮುಖ್ಯಮಿಚ್ಛಂತಿ ಲಕ್ಷ್ಯಂ ಮುಖ್ಯತ್ವೇ ಬಾಧಕಂ ಚ ಕ್ವಚಿದಪಿ ನ ವಯಂ ಕಿಂಚಿದ್ ಆಲೋಕಯಾಮಃ ಮುಖ್ಯಂ ಲಕ್ಷ್ಯಂ ಚ ವಾಚಃ ಪದಮಿತಿ ನ ಚ ತದ್ಗೋಚರತ್ವಾತಿಪಾತಃ. ಇಲ್ಲಿ ಮುಖ್ಯಾರ್ಥ ಮತ್ತು ಲಕ್ಷಣಾರ್ಥ ಅಂತ ಎರಡು ವಿಷಯಗಳು. ಶಬ್ದಶಕ್ತಿ ಅಂತ ಹೇಳೋದು ಮುಖ್ಯಾರ್ಥದಲ್ಲಿ ಇದೆ. ಶಬ್ದಶಕ್ತಿ ಅಂತ ಹೇಳಿ ಶಬ್ದದ ಒಂದು ಮುಖ್ಯಾರ್ಥವನ್ನು ಶಬ್ದಶಕ್ತಿ ಅಂತ ಹೇಳೋದು ನೈಯಾಯಿಕರು ಹೇಳ್ತಾರೆ. ಆ ಶಬ್ದಶಕ್ತಿ ಅನ್ನೋದು ಒಂದು ಶಬ್ದ ಒಂದು ಅರ್ಥವನ್ನು ತಿಳಿಸುತ್ತೆ. ಶಬ್ದ ಆ ಶಬ್ದ ನೇರವಾಗಿ ಒಂದು ಅರ್ಥವಿರುವಾಗ ಅದರಿಂದ ನಾವು ಪದಾರ್ಥವನ್ನು ಹಾಗೆ ಹೇಳೋದಕ್ಕೆ ಸಾಧ್ಯವಿಲ್ಲದೆ ಇರುವಾಗ ಒಂದು ಪದಾರ್ಥದ ಒಂದು ಗುಣವನ್ನು ಇನ್ನೊಂದು ಪದಾರ್ಥಕ್ಕೆ ಆರೋಪಣೆ ಮಾಡಿ ಇದು ಅದುವೇ ಒಂದೇ ಅಂತ ಹೇಳುವ ಹಾಗೆ ಪ್ರಯೋಗ ಮಾಡೋದು ಲೋಕದಲ್ಲಿ ಅನೇಕ ಪ್ರಯೋಗಗಳಲ್ಲಿ ಕಂಡುಬರುತ್ತೆ. ಅಗ್ನಿ ಮಾಣವಕಃ ಅಂತ ಹೇಳ್ತೀವಿ. ವಟುವನ್ನು ನೋಡಿ ಇವನು ಅಗ್ನಿ ಅಂತ ಹೇಳಿದ್ರೆ ಅಗ್ನಿಯಂತೆ ತೇಜಸ್ಸುಳ್ಳವನು ಅಂತ ಹೇಳ್ಬೋದು. ಇದು ಒಬ್ಬರ ಗುಣವನ್ನು ಇನ್ನೊಬ್ಬರಿಗೆ ಹೇಳುವಂತಹದ್ದು. ಅಗ್ನಿಯೇ ಅಲ್ಲ ಅವನು. ಅಲ್ಲಿ ಅಗ್ನಿ ಅನ್ನುವ ಶಬ್ದ ಯಾವ ಅರ್ಥವನ್ನು ತಿಳಿಸುತ್ತೆ, ಹೇಗೆ ತಿಳಿಸುತ್ತೆ ಅಂತ ಹೇಳಿದ್ರೆ, ಅಗ್ನಿ ಅನ್ನುವ ಶಬ್ದ ಮುಖ್ಯಾರ್ಥದಲ್ಲಿ ವನ್ಹಿ ಬೆಂಕಿ ಅನ್ನುವ ಅರ್ಥದಲ್ಲಿದೆ. ಆದರೆ ಇಲ್ಲಿ ಮುಖ್ಯಾರ್ಥವು ಸಂಭವಿಸೋದಿಲ್ಲ. ಆದ್ದರಿಂದ ಮುಖ್ಯಾರ್ಥದ ಮೂಲಕ ತಿಳಿಯುವ ಇನ್ನೊಂದು ಅರ್ಥವನ್ನು ಲಕ್ಷಣಾರ್ಥವಾಗಿ ಅಲ್ಲಿ ಸ್ವೀಕಾರ ಮಾಡ್ತಾರೆ. ಮುಖ್ಯಾರ್ಥದ ಮೂಲಕವಾಗಿಯೇ ಆಗಿರಬೇಕು. ಲಕ್ಷಣಾರ್ಥ ಅಂದರೆ ಅದು ಮುಖ್ಯಾರ್ಥ ಮೂಲಕವಾಗಿಯೇ ಆಗಿರಬೇಕು. ಮುಖ್ಯಾರ್ಥವನ್ನು ಪೂರ್ಣವಾಗಿ ಬಿಟ್ಟು ಲಕ್ಷಣಾರ್ಥ ಹೇಳೋದು ಸರಿಯಿಲ್ಲ. ಮುಖ್ಯಾರ್ಥದ ಮೂಲಕವಾಗಿ ಹೇಳಬೇಕು ಅನ್ನೋದು ಒಪ್ಕೊಳ್ಬೇಕಾದ ವಿಷಯ. ಆದ್ದರಿಂದ ಇಲ್ಲಿ ನಿತ್ಯಂ ಬ್ರಹ್ಮಾದಿ ಶಬ್ದಾ ಅಂತ ಹೇಳುವಾಗ ನಿರುಪಧಿಕಸತಃ ಲಕ್ಷಕಾ ಇತ್ಯುಕ್ತಂ. ಬ್ರಹ್ಮನ ಶಬ್ದಗಳೆಲ್ಲ ಯಾವ್ಯಾವುದು ಇದೆಯೋ ಅದೆಲ್ಲ ಲಕ್ಷಕಗಳೇ, ಎಲ್ಲ ಲಕ್ಷಣಾರ್ಥದಲ್ಲಿಯೇ ಹೇಳುತ್ತೆ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಮುಖ್ಯಸ್ಯ ಅನ್ಯಸ್ಯ ಹಾನೇಹೇ ಬ್ರಹ್ಮಾದಿಶಬ್ದಾ ನಿರುಪಧಿಕಸ್ತಃ ನಿತ್ಯಂ ಲಕ್ಷಕಾ. ನಿತ್ಯವಾಗಿಯೂ ಯಾವಾಗಲೂ ಲಕ್ಷಕವೇ, ಲಕ್ಷಣೆಯಿಂದಲೇ ತಿಳಿಸುತ್ತೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಮುಖ್ಯ ಅರ್ಥವನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ವಾಚ್ಯತ್ವ ಇಲ್ಲ ಬ್ರಹ್ಮನಿಗೆ ಲಾಕ್ಷ್ಯತ್ವ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿರ್ವಿಶೇಷವಾದದ್ದು. ನಿರ್ವಿಶೇಷವಾದ ಪದಾರ್ಥವನ್ನು ಶಬ್ದವು ಬೋಧಿಸೋಕ್ಕೆ ಸಾಧ್ಯವಿಲ್ಲ. ಬೋಧಿಸ್ಬಿಟ್ರೆ ಅದಕ್ಕೆ ಅದೇ ಒಂದು ವಿಶೇಷವಾಗಿಬಿಡುತ್ತೆ. ಬ್ರಹ್ಮನಿಗೆ ಹೆಸರಿರುವುದೇ ಒಂದು ವಿಶೇಷವಾಗಿಬಿಡುತ್ತೆ. ಆ ರೀತಿಯ ವಿಶೇಷವೂ ಇಲ್ಲ ಬ್ರಹ್ಮನಿಗೆ. ಆದ್ದರಿಂದ ಮುಖ್ಯಾರ್ಥದಲ್ಲಿ ಯಾವ ಶಬ್ದವೂ ಬ್ರಹ್ಮನನ್ನು ತಿಳಿಸೋಕ್ಕಾಗೋದಿಲ್ಲ. ಮುಖ್ಯಾರ್ಥವನ್ನು ತಿಳಿಸೋಕ್ಕಾಗದೇ ಇರುವಾಗ ಲಕ್ಷಣಾರ್ಥದಿಂದಲೇ ಯಾಕೆ ತಿಳಿಸಬಾರದು ಅಂತ ಪೂರ್ವಪಕ್ಷ. ಮುಖ್ಯಾರ್ಥದ ಬಿಟ್ಟುಬಿಟ್ಟು ಲಕ್ಷಣಾರ್ಥದಿಂದ ತಿಳಿಸ್ಬೇಕು ಅನ್ನೋದು ಪೂರ್ವಪಕ್ಷ. ಅದು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾಕೆ ಲಕ್ಷಣವನ್ನೇ ಬೋಧಿಸುತ್ತೆ ಅಂತ ಹೇಳಿ, ಆದ್ದರಿಂದ ಉಪನಿಷತ್ತೆಲ್ಲ ಸಾರ್ಥಕವಾಗಿದೆ. ಉಪನಿಷತ್ತು ಹೇಳುವ ಬ್ರಹ್ಮ ಆಕಾಶವಾಗಲಿ ಜ್ಯೋತಿಯಾಗಲಿ ಪ್ರಾಣ ಅಂತ ತಿಳಿಸುತ್ತೆ ಒಂದು ಕಡೆ, ಕೆಲವು ಕಡೆ ನಾರಾಯಣ ಅಂತಲೇ ಹೇಳಿದೆ. ಈ ರೀತಿ ಎಲ್ಲ ಹೇಳಿರುವಾಗ ಸಚ್ಶಬ್ದ ವಾಚ್ಯವಾಗಿದೆ. ಕೆಲವು ಕಡೆ ಈ ರೀತಿ ದಾರಹ ಅಂತ ಹೇಳುತ್ತೆ, ಭೂಮಾ ಅಂತ ಹೇಳುತ್ತೆ. ಎಷ್ಟೋ ಶಬ್ದಗಳಿಂದ ಶ್ರುತಿ ಪರಬ್ರಹ್ಮನನ್ನು ತಿಳಿಸುತ್ತಲ್ಲ. ಈ ಶಬ್ದಗಳಿಗೆಲ್ಲ ವ್ಯರ್ಥವಾಗಿಬಿಡಲ್ವೇ ಉಪನಿಷತ್ತಿನಲ್ಲಿ ಅಂತ ಹೇಳಿದ್ರೆ, ಇದಕ್ಕೆಲ್ಲ ನೀವು ಲಕ್ಷಣಾರ್ಥವನ್ನು ತೆಗೆದುಕೊಂಡ್ರೆ ವ್ಯರ್ಥವಾಗುವುದಿಲ್ಲ. ಮುಖ್ಯಾರ್ಥದಿಂದ ಹೇಳೋಕ್ಕಾಗದೇ ಇರೋದ್ರಿಂದ ಮುಖ್ಯಾರ್ಥವನ್ನು ಬಿಟ್ಟುಬಿಡಿ, ಲಕ್ಷಣಾರ್ಥವನ್ನು ಹೇಳಿ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಸರಿ ಇಲ್ಲ ಅಂದರೆ ಹೇಳಿದ್ರೆ ಅದನ್ನು ಇಲ್ಲಿ ವಿವರಿಸ್ತಾರೆ ಸ್ವಲ್ಪ. ಬ್ರಹ್ಮಪದ ಪರಬ್ರಹ್ಮವನ್ನು ಹೇಳಿದ್ರೆ ಬ್ರಹ್ಮ ಶಬ್ದ ವಾಚ್ಯವಾಗಿಬಿಡುತ್ತೆ. ಏನು ದೋಷ ಬರುತ್ತೆ ವಾಚ್ಯವಾದರೆ ಅಂತ ಹೇಳಿದ್ರೆ, ವಾಚ್ಯವಾದದ್ದೆಲ್ಲ ಜಡ ಅಂತ ತಿಳಿಯುತ್ತೆ ಲೋಕದಲ್ಲಿ ನಮಗೆ. ವೇದ್ಯತ್ವ ಬ್ರಹ್ಮಕ್ಕೆ ಬರುತ್ತೆ. ಶಬ್ದದಿಂದ ವಾಚ್ಯವಾಗಿರೋದ್ರಿಂದ ವೇದ್ಯತ್ವವು ಬಂತು. ವಾಚ್ಯವಾದದ್ದು ವೇದ್ಯವಾಗಬೇಕು. ಸ್ವಯಂ ಪ್ರಕಾಶವಾದ ವಸ್ತು ವೇದ್ಯವಾಗಕ್ಕೆ ಸಾಧ್ಯವೇ ಇಲ್ಲ.
ಬ್ರಹ್ಮ ವೇದ್ಯವಾದರೆ ಘಟಾದಿಗಳಂತೆ ಜಡ ಆಗಬೇಕು. ಜಡವಾದ ಪದಾರ್ಥ ಮಾತ್ರವೇ ವೇದ್ಯ, ಬ್ರಹ್ಮವು ವೇದ್ಯವಲ್ಲ. ಆದ್ದರಿಂದ ಅದಕ್ಕೆ ಒಂದು ಶಬ್ದದಿಂದ ಹೇಳಕ್ಕೆ ಆಗೋದಿಲ್ಲ. ಹೇಳಿದ್ರೆ ಆ ಪದಾರ್ಥ, ಪದಾರ್ಥ ಅಂದ್ರೇನೆ ಏನರ್ಥ? ಪದದಿಂದ ತಿಳಿಯುವ ಅರ್ಥ. ಪದವು ಒಂದು ಅರ್ಥವನ್ನು ತಿಳಿಸ್ಬೇಕು. ಒಂದು ಪದಾರ್ಥ ಅನ್ನೋದು ಇದ್ದರೆ ಪದದಿಂದ ತಿಳಿಯಬಹುದು. ಆ ಪದಾರ್ಥವು ಜಡವಾಗಿದ್ದರೆ ಮಾತ್ರವೇ ತಿಳಿಯಕ್ಕೆ ಸಾಧ್ಯ. ಅಜಡವಾದ ಪದಾರ್ಥವನ್ನು ಪದದಿಂದ ತಿಳಿಯಕ್ಕಾಗೋದಿಲ್ಲ, ಅಜಡವಾದದ್ದನ್ನು ತಿಳಿಯಕ್ಕಾಗೋದಿಲ್ಲ ಅಂತ ವಾದ ಮಾಡ್ತಾರೆ. ಅದು ಸ್ವಯಂ ಪ್ರಕಾಶವಾದದ್ದು. ಆದ್ದರಿಂದ ಪರಬ್ರಹ್ಮವನ್ನು ಬ್ರಹ್ಮ ಅನ್ನೋ ಪದ ಹೇಳಕ್ಕಾಗೋದಿಲ್ಲ. ಮತ್ತೆ ಶಬ್ದ ಹೇಳುತ್ತಲ್ಲ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಮೊದಲಾದ ಹೇಳ್ತಾ ಇದೆಯಲ್ಲ, ಎಲ್ಲ ಮುಖ್ಯ ವೃತ್ತಿಯನ್ನು ಬಿಟ್ಟುಬಿಟ್ಟು ಅದು ಲಕ್ಷಣಾರ್ಥದಲ್ಲಿ ತಗೊಳ್ಳಿ. ಎಲ್ಲ ಶಬ್ದಗಳಿಗೂ ಲಕ್ಷಣಾರ್ಥವನ್ನು ತಿಳಿಸ್ಕೊಳ್ಳಿ. ಆಗ ಯಾವ ದೋಷವೂ ಬರೋದಿಲ್ಲ ಅಂತ ಹೇಳಿದ್ರು. ಸತ್ಯ ಅಂತ ಹೇಳಿದ್ರೆ ಸತ್ಯವನ್ನ ಹೇಳ್ತಿಲ್ಲ, ಅದು ಅಸತ್ಯವಲ್ಲ ಅಂತ ತಿಳಿಸ್ತಾ ಇದೆ. ಇದು ಹೀಗೆ ಅರ್ಥ ಮಾಡಬೇಕು. ಅಸತ್ಯವೂ ಅಲ್ಲ ಅನ್ನೋದನ್ನ ಸತ್ಯ ಅನ್ನೋ ಶಬ್ದದಿಂದ ತಿಳಿಸ್ತಿದೆ ಅಷ್ಟೇ ಶ್ರುತಿ. ಆದ್ದರಿಂದ ಮುಖ್ಯ ಅರ್ಥ ಎಲ್ಲ ಬಿಟ್ಟು ಬಿಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಪದ ಲಕ್ಷಣೆಯಿಂದ ಅರ್ಥ ಹೇಳಬೇಕಾದ್ರೆ ಒಂದು ಮುಖ್ಯ ಅರ್ಥ ವಾಚ್ಯವಾಗಿರ್ಬೇಕು. ಅದಕ್ಕೆ ಒಂದು ಮುಖ್ಯ ಅರ್ಥದ ಮೂಲಕವೇ ಲಕ್ಷಣಾರ್ಥ ಹೇಳಕ್ಕೆ ಸಾಧ್ಯ. ಮುಖ್ಯಾರ್ಥವೇ ಇಲ್ಲದೆ ಬರೀ ಲಕ್ಷಣಾರ್ಥವೇ ಹೇಳಕ್ಕಾಗೋದಿಲ್ಲ. ಸೆಕೆಂಡ್ರಿ ಸೆನ್ಸ್ ಹೇಳಬೇಕಾದ್ರೆ ಒಂದು ಪ್ರೈಮರಿ ಸೆನ್ಸ್ ಇದ್ದರೆ ಅದರ ಮೂಲಕ ಸೆಕೆಂಡ್ರಿ ಸೆನ್ಸ್ ಹೇಳ್ಬೋದು. ಇಲ್ಲದೆ ಹೋದರೆ ಅದು ಹೇಳೋದಕ್ಕಾಗೋದಿಲ್ಲ. ಮುಖ್ಯ ಅರ್ಥ ಇಲ್ಲದೆ ಹೋದರೆ ಲಕ್ಷ್ಯಾರ್ಥವನ್ನು ಹೇಗೆ ಹೇಳ್ತೀರಾ ಅನ್ನೋದು ನಾವು ಪ್ರಶ್ನೆ ಮಾಡ್ತೀವಿ ಅವರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಲಕ್ಷ್ಯಾರ್ಥವನ್ನೇ ನಾವು ಮುಖ್ಯಾರ್ಥ ಅಂತ ಔಪಚಾರಿಕವಾಗಿ ಹೇಳ್ತೀವಿ ಅಷ್ಟೇ, ಉಪಚಾರಕ್ಕೆ. ಇದುವೇ ಮುಖ್ಯಾರ್ಥ ಬ್ರಹ್ಮಕ್ಕೆ. ಆದರೆ ಅದು ನಿಜವಾಗ್ಲೂ ಮುಖ್ಯಾರ್ಥ ಅಲ್ಲ, ಅದು ಅಮುಖ್ಯ ಅರ್ಥವೇ. ಆದರೆ ನಾವು ಮುಖ್ಯಾರ್ಥ ಅಂತ ಹೇಳ್ತೀವಿ ಅಷ್ಟೇನೆ. ಭಗವಾನ್ ಅಂತ ಉಪಯೋಗಿಸ್ತೀವಿ. ಭಗವಾನ್ ಶಬ್ದಕ್ಕೆ ಮುಖ್ಯ ಅರ್ಥ ಏನು ಅಂದರೆ ಪರಮಾತ್ಮನೇ. ಬೇರೆಯವರೆಲ್ಲ ಉಪಯೋಗಿಸ್ತೀವಲ್ಲ ಭಗವಾನ್ ಶಬ್ದ, ಅದು ಮುಖ್ಯಾರ್ಥವನ್ನೇ ಹೇಳೋದಿಲ್ಲ. ಅದು ಮುಖ್ಯಾರ್ಥದ ಮೂಲಕ ಬೇರೆ ಯಾವುದೋ ಒಂದು ಶಬ್ದವನ್ನು ತಿಳಿಸುತ್ತೆ ಅಷ್ಟೇ. ಮುಖ್ಯ ಅರ್ಥಕ್ಕೆ ಒಂದು ಪದಾರ್ಥ ಇರಬೇಕು ಅಂತ ಏನು ನಿಯಮ ಇಲ್ಲ. ಮುಖ್ಯಾರ್ಥ ಇಲ್ಲದೆ ಹೋದರೂ ಶಬ್ದಗಳನ್ನು ಲಕ್ಷ್ಯಾರ್ಥದಲ್ಲಿ ಯಾಕೆ ಉಪಯೋಗಿಸಬಾರ್ದು ಅಂದರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ. ಯಾಕೆಂದರೆ ಲಕ್ಷಣಾರ್ಥ ಅಂದರೆ ಏನು? ಮುಖ್ಯ ಅರ್ಥದ ಮೂಲಕ ಇನ್ನೊಂದು ಅರ್ಥವನ್ನು ತಿಳಿಯುವುದೇ ಲಕ್ಷಣಾರ್ಥ ಅಂತ ಅರ್ಥ. ಅದನ್ನೇ ನೀವು ಒಪ್ಕೊಳ್ಳದೆ ಹೋದರೆ ಶಾಸ್ತ್ರಕ್ಕೆ ವಿರೋಧ ಬರುತ್ತೆ. ಆದರೆ ಅವ್ರು ಹೇಳಿದ್ರು ತಾತ್ಪರ್ಯ ಶ್ರುತಿ ಇದು ಹೀಗಿರೋದ್ರಿಂದ ಹೀಗೆ ಒಪ್ಕೊಳ್ಬೇಕು ಅಂತ. ಏನು ದೋಷವಿಲ್ಲ, ಯಾಕೆಂದರೆ ಶ್ರುತಿ ಹೇಳಿಬಿಟ್ಟಿದೆ ನಿರ್ಗುಣ ಬ್ರಹ್ಮ, ನಿರ್ವಿಶೇಷ ಬ್ರಹ್ಮ. ಬೇರೆ ಯಾವ ರೀತಿಯಲ್ಲೂ ನೀವು ಇದನ್ನು ಹೇಳೋಕ್ಕಾಗೋದಿಲ್ಲ ಅರ್ಥ ಉಪನಿಷತ್ ಮಂತ್ರಗಳಿಗೆ. ಇದು ಒಂದೇ ದಾರಿ ಇರೋದು. ಆದ್ದರಿಂದ ಎಲ್ಲ ಅರ್ಥ ಬಿಟ್ಟುಬಿಟ್ಟು ಲಕ್ಷಣಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಇದು ಅವರ ಅಭ್ಯುಪಗತವಾದ ಸಿದ್ಧಾಂತ. ಅಭ್ಯುಪಗತ ಅಂದರೆ ತಾವೇ ಒಪ್ಕೊಂಡಿರುವಂತಹದ್ದು. ನಾವು ಹೀಗೆ ಒಪ್ಕೊಂಡಿದ್ದೀವಿ, ಯಾಕೆಂದರೆ ಶ್ರುತಿ ತಾತ್ಪರ್ಯ ಹೀಗೆ ನಿಶ್ಚಯ ಮಾಡಿ ಆಯಿತು, ಆದ್ದರಿಂದ ಹೀಗೆ ಹೇಳ್ತೀವಿ ಅಂದರೆ ಅದು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ನಾವು ಲಕ್ಷ್ಯಾರ್ಥವನ್ನೇ ಔಪಚಾರಿಕವಾಗಿ ಮುಖ್ಯಾರ್ಥ ಅಂತ ಹೇಳ್ತೀವಿ. ನಿಪುಣ ದೇಹ ಲಕ್ಷ್ಯಂ ಮುಖ್ಯಂ ಚ ನ ಇಚ್ಛಂತಿ, ಲಕ್ಷ್ಯಮೇವ ಮುಖ್ಯಂ ಇತಿ ನ ಇಚ್ಛಂತಿ. ಲಕ್ಷ್ಯಾರ್ಥವೇ ಮುಖ್ಯ ಅಂತ ತಿಳಿಯೋದಿಲ್ಲ, ಇಷ್ಟಪಡೋದಿಲ್ಲ ಹೇಳೋದಕ್ಕೆ ಅವರು. ಯಾಕೆ? ಸೂಕ್ಷ್ಮ ಬುದ್ಧಿ ಉಳ್ಳವರು ಲಕ್ಷ್ಯಾರ್ಥವೇ ಮುಖ್ಯಾರ್ಥ ಅಂತ ಯಾರು ಹೇಳ್ತಾರೆಯೇ? ಯಾರೂ ಹೇಳೋದಿಲ್ಲ, ಹಾಗೆ ಸಾಧ್ಯವಿಲ್ಲ. ನೀವು ನಿಮ್ಮ ಸಿದ್ಧಾಂತವನ್ನು ಹೀಗೆ ಹಠದಿಂದ ಸಾಧಿಸಬೇಕು ಅಂದರೆ ಅದು ವೇದಕ್ಕೆ ವಿರೋಧವಾಗುತ್ತೆ ಅಂತ ನಾವು ಹೇಳೋದು. ನಿರ್ವಿಶೇಷವಾದ ವಾದದಲ್ಲಿ ಪರಬ್ರಹ್ಮ ಅಪರಬ್ರಹ್ಮ ಅಂತ ಎರಡು ವಿಧವಿದೆ. ಆದ್ದರಿಂದ ಅಪರಬ್ರಹ್ಮವನ್ನು ತಿಳಿಸುತ್ತೆ ಎಲ್ಲ ಶಬ್ದಗಳು. ತಿಳಿಸ್ಕೊಳ್ಳಿ, ಪರವಾಗಿಲ್ಲ, ಅದು ಸಗುಣ ಬ್ರಹ್ಮ. ಆದರೆ ಅದರ ಮೂಲಕ ಪರಬ್ರಹ್ಮವನ್ನೇ ಅದು ನಿಜವಾಗಲೂ ಕಡೆಯಲ್ಲಿ ಬೋಧಿಸುವಂತಹದ್ದು ಅಂತ ಅವರು ಹೇಳ್ತಾರೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ಅವಿದ್ಯಾಗಂಧರಹಿತ ನಿರ್ವಿಶೇಷ ಬ್ರಹ್ಮವೇ ಪರಬ್ರಹ್ಮ. ಈ ಸಗುಣ ಬ್ರಹ್ಮವು ಅಪರಬ್ರಹ್ಮ. ಎಲ್ಲ ವಿಧವಾದ ಉಭಯಲಿಂಗ ವಿಶಿಷ್ಟವಾಗಿ ಜಗತ್ಕಾರಣವಾಗಿ ಎಲ್ಲ ಇರುವಂತಹ ಈಶ್ವರ ಅನ್ನುವ ಶಬ್ದದಿಂದ ಹೇಳುವಂತಹ ದೇವತೆ ಅಪರಬ್ರಹ್ಮ ಅಂತ ಹೇಳಿದ್ರು. ಪರಬ್ರಹ್ಮ ಹೇಗೆ ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅವಿದ್ಯಾಗಂಧರಹಿತ ನಿರ್ವಿಶೇಷ ಬ್ರಹ್ಮವೇ ಪರಬ್ರಹ್ಮ. ಅವಿದ್ಯೆಯಿಂದ ಕೂಡಿದ ಸವಿಶೇಷ ಬ್ರಹ್ಮವೇ ಅಪರಬ್ರಹ್ಮ. ಅವಿದ್ಯೆ ಮುಚ್ಚಿಕೊಂಡು ಬಿಟ್ಟು ಅದಕ್ಕೆ ಅದು ಅಪರಬ್ರಹ್ಮನ ಅಂತೆ ಕಾಣಿಸ್ತಾ ಇದೆ ನಮಗೆ. ಇದನ್ನು ಸಗುಣ ಬ್ರಹ್ಮ ಅಂತಲೂ ಈಶ್ವರ ಅಂತಲೂ ಕರೀತಾರೆ ಇದನ್ನು.
ಉಪನಿಷತ್ತುಗಳೆಲ್ಲ ಸಾಕ್ಷಾತ್ತಾಗಿ ಈ ಅಪರಬ್ರಹ್ಮನನ್ನೇ ಬೋಧಿಸ್ತಾ ಇದೆ. ಯಾಕೆ ಇದನ್ನು ಬೋಧಿಸುತ್ತೆ ಅಂದರೆ ಇದ್ರ ಮೂಲಕ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೆ ಅಷ್ಟೇ. ಅದರ ಮೂಲಕ ಪರಬ್ರಹ್ಮವನ್ನು ಪರಿಚಯ ಮಾಡಿಕೊಡುತ್ತೆ ಉಪನಿಷತ್ತು. ಆದ್ದರಿಂದ ಇದು ಬರೀ ಲಕ್ಷಣಾರ್ಥವೇ ಪೂರ್ಣವಾಗಿ ಅರ್ಥ ಮಾಡಬೇಕು. ಜಗತ್ಕಾರಣತ್ವ ಮೊದಲಾದದೆಲ್ಲ ಸವಿಶೇಷ ಬ್ರಹ್ಮಕ್ಕೆ ಸ್ವರೂಪ ಲಕ್ಷಣ, ನಿರ್ವಿಶೇಷ ಬ್ರಹ್ಮಕ್ಕೆ ತಟಸ್ಥ ಅಥವಾ ಲಕ್ಷಣ ಅಂತ ಹೇಳಿದ್ರು. ಸ್ವರೂಪ ಲಕ್ಷಣ ಅಥವಾ ತಟಸ್ಥ ಲಕ್ಷಣ ಅಂತ ಅರ್ಥ, ಉಪಲಕ್ಷಣ ಅಂತ ಅರ್ಥ. ಶಾಖಾಗ್ರೇ ಚಂದ್ರ ಅಂತ ಹೇಳೋ ಹಾಗೆ. ಶಾಖಾಗ್ರೇ ಚಂದ್ರ ಅಂದರೆ ಶಾಖಾಗ್ರವಕ್ಕೂ ಚಂದ್ರನಿಗೂ ಬೇರೆ ಏನು ಸಂಬಂಧ ಇಲ್ಲ. ಶಾಖಾಗ್ರವು ನಮಗೆ ತಿಳಿಯುತ್ತೆ. ಒಂದು ಕೊಂಬೆಯ ತುದಿ ತಿಳಿತಾ ಇದೆ ನಮಗೆ. ಆ ಕೊಂಬೆಯ ತುದಿ ನೋಡಿದಾಗ ಅದಕ್ಕೆ ಸೇರಿದ ಹಾಗೆ ಚಂದ್ರ ಕಾಣಿಸ್ತಾ ಇದ್ದಾನೆ ಆಕಾಶದಲ್ಲಿ. ಆದ್ದರಿಂದ ಇಲ್ಲಿ ಕೊಂಬೆಯ ತುದಿಯಲ್ಲಿದ್ದಾನಲ್ಲ ಚಂದ್ರ ಅವನು ಅಂತ ಒಬ್ಬರಿಗೆ ತೋರಿಸುವಾಗ ನಮಗೆ ಚಂದ್ರ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಚಂದ್ರ ಎಲ್ಲೋ ಇದ್ದಾನೆ. ಶಾಖಾಗ್ರ ನಮಗೆ ತಿಳಿದು ಬರ್ತಾ ಇದೆ ಇಲ್ಲಿ. ಅದರ ಮೂಲಕ ಚಂದ್ರನಿಗೆ ಹೇಳುವಾಗ ಶಾಖಾಗ್ರಕ್ಕೂ ಚಂದ್ರನಿಗೂ ಯಾವ ಸಂಬಂಧವೂ ಇಲ್ಲ, ಆದರೆ ಅದು ಹಾಗೆ ತಿಳಿಸುತ್ತೆ. ಇದರ ಮೂಲಕ ಅದನ್ನು ತಿಳಿಸುತ್ತೆ. ತಟಸ್ಥ ಲಕ್ಷಣ ಅನ್ನೋದು ಅದಕ್ಕೆ. ಪ್ರಕೃಷ್ಟ ಪ್ರಕಾಶ ಚಂದ್ರ ಅದು ಹೇಳ್ಬೋದು. ಅನೇಕ ಪದಾರ್ಥಗಳು ಆಕಾಶದಲ್ಲಿ ನೋಡಿದಾಗ ತುಂಬ ಹೆಚ್ಚು ಪ್ರಕಾಶ ಇರೋದೇ ಚಂದ್ರ ಅಂತ ಹೇಳುವಂಥದ್ದು. ಅದುವೇ ಚಂದ್ರ ಅಂತ ಹೇಳಿದಾಗ ಇದು ಬಂದು ಸ್ವರೂಪ ಲಕ್ಷಣ ಆಗಿಬಿಡುತ್ತೆ. ಶಾಖಾಗ್ರೇ ಚಂದ್ರ ಉಪಲಕ್ಷಣವಾಗುತ್ತೆ. ಪ್ರಕೃಷ್ಟ ಪ್ರಕಾಶ ಚಂದ್ರ ಅವನು ನೇರವಾಗಿ ತಿಳಿಯುವಂಥದ್ದು, ಅವನ ಪ್ರಕಾಶವನ್ನೇ ತಿಳಿದು ಹೇಳೋದು. ಶಾಖಾಗ್ರೇ ಚಂದ್ರ ಅನ್ನೋದು ಉಪಲಕ್ಷಣ, ಒಂದರ ಮೂಲಕ ಇನ್ನೊಂದು. ಕೊಂಬೆಯ ತುದಿಯಲ್ಲಿ ಕಾಣೋನೇ ಚಂದ್ರ ಅಂತ ಹೇಳುವಾಗ ಕೊಂಬೆಯ ತುದಿಗೂ ಚಂದ್ರನಿಗೂ ಯಾವ ಸಂಬಂಧವೂ ಇಲ್ಲ. ಆದರೂ ಚಂದ್ರನ ತಿಳಿಯೋದಕ್ಕೆ ಅದು ಕಾರಣವಾಗುತ್ತೆ. ಆದ್ದರಿಂದ ಚಂದ್ರ ಅನ್ನೋದು ನಮಗೆ ತಿಳಿಯೋ ಪದಾರ್ಥ, ಶಾಖಾಗ್ರವು ತಿಳಿಯೋ ಪದಾರ್ಥ. ನಿರ್ದೇಶ ಮಾಡುತ್ತೆ ಅಂತ ಹೇಳ್ಬೋದಲ್ಲ, ಅದ್ರ ಕಡೆ ನಿರ್ದೇಶ ಮಾಡುತ್ತೆ ಅಂತ ಹೇಳ್ಬೋದಲ್ವಾ? ನಿರ್ದೇಶ ಮಾಡುತ್ತೆ, ಅದೇನೆ. ಅದನ್ನ ಇದ್ರ ಮೂಲಕ ಅದು ತಿಳಿತೀವಿ ಅಂತ ಅರ್ಥ. ಇದನ್ನ ತೋರಿಸುತ್ತೆ ಅದು. ಅದನ್ನ ಇಟ್ಕೊಂಡು ಇದನ್ನ ಗುರುತಾಗಿ ಇಟ್ಕೊಂಡು ಇನ್ನೊಂದನ್ನ ತಿಳ್ಕೊಳ್ಳೋ ಅಂಥದ್ದು ಹಾಗೆ. ಅದರಿಂದ ಶಾಖಾಗ್ರಹವನ್ನು ತಿಳಿಯೋದ್ರಿಂದ ಅಲ್ಲಿರೋ ಪದಾರ್ಥವೇ ಚಂದ್ರ ಅಂತ ಒಬ್ಬನು ತಿಳಿದೇ ಇರೋವನಿಗೆ ಹೇಳಿದ್ರೆ ಅವನು ತಿಳಿತಾನೆ ಅವನಿಗೆ. ಅದಕ್ಕೆ ಉಪಲಕ್ಷಣ ಅಂತ ಹೆಸರು ಇದಕ್ಕೆ. ಶಾಖಾಗ್ರವೇ ನಿರ್ದೇಶ ಮಾಡೋಕ್ಕೆ ಸಾಧ್ಯವಿಲ್ಲ, ನಾವು ಹಾಗೆ ನಿರ್ದೇಶ ಮಾಡ್ತೀವಿ. ಒಂದು ಇಟ್ಕೊಂಡು ಇನ್ನೊಂದನ್ನು ನಿರ್ದೇಶ ಮಾಡೋದು ಹಾಗೆ ಹೇಳ್ಬೋದು. ಒಂದರ ಮೂಲಕ ಇನ್ನೊಂದನ್ನು ತಿಳಿಸುವಂಥದ್ದು. ಅಥವಾ ಯಾವ ಮನೆ ಮೇಲೆ, ಒಂದು ವೃಕ್ಷದ ಮೇಲೆ ಒಂದು ಪಕ್ಷಿ ಕೂತಿದೆಯೋ ಅದುವೇ ದೇವದತ್ತನ ಮನೆ ಅಂತ ಹೇಳುವಾಗ ಆ ವೃಕ್ಷದ ಮೇಲಿನ ಪಕ್ಷಿಯ ಮೂಲಕ ಅವನ ಮನೆಯನ್ನು ತೋರಿಸ್ತಾ ಇದ್ದೀವಿ ನಾವು. ಆದ್ದರಿಂದ ಅದು ಉಪಲಕ್ಷಣ. ಮನೆ ಯಾವುದು ಅಂತ ತಿಳಿಲಿಲ್ಲ, 10-6 ಮನೆಗಳಿದೆ. ಅಲ್ಲಿ ಒಂದು ಮರದ ಮೇಲೆ ಒಂದು ಪಕ್ಷಿ ಕೂತಿರುತ್ತೆ. ಆ ಪಕ್ಷಿ ಕೂತಿದೆಯಲ್ಲ ಮರದ ಮೇಲೆ, ಅದುವೇ ದೇವದತ್ತನ ಮನೆ ಅಂತ ಹೇಳಿದ್ರೆ ಅದರ ಮೂಲಕ ಇದನ್ನು ತಿಳಿಯಕ್ಕೆ ಸಾಧ್ಯವಾಗುತ್ತೆ. ಅದು ಕೂಡ ಉಪಲಕ್ಷಣ ಅಂತ ಹೇಳುವಂಥದ್ದು. ಇದು ಎರಡು ಪದಾರ್ಥಗಳು ನಮಗೆ ತಿಳಿಯೋದ್ರಿಂದ ಉಪಲಕ್ಷಣ ಒಂದ್ರ ಮೂಲಕ ಅವನು ತಿಳಿಯುವಾಗ ಇದು ಉದಾಹರಣೆ ಈ ಸುಲಭ ತಿಳ್ಕೊಳ್ಳೋದು. ಬ್ರಹ್ಮನ ವಿಷಯದಲ್ಲಿ ಹೇಗೆ ಅಂತ ಹೇಳಿದ್ರೆ, ಜಗತ್ಕಾರಣತ್ವವನ್ನು ಶ್ರುತಿ ಹೇಳುತ್ತಲ್ಲ, ಜಗತ್ಕಾರಣತ್ವವೇ ಬ್ರಹ್ಮ ಅಂತ ಹೇಳಿ ಅದು ತಟಸ್ಥ ಲಕ್ಷಣ ಅಂತ ಹೇಳಿದ್ರು. ಜಗತ್ಕಾರಣತ್ವವನ್ನು ಹೇಳಿ ಈ ಜಗತ್ಕಾರಣತ್ವ ಮುಖ್ಯವಾಗಿ ಹೇಳ್ತಿಲ್ಲ, ಇದು ತಟಸ್ಥ ಲಕ್ಷಣ. ಜಗತ್ಕಾರಣತ್ವ ಈಶ್ವರನಿಗಿದೆ, ಅವನ ಮೂಲಕ ನಿರ್ಗುಣ ಬ್ರಹ್ಮವನ್ನು ನಮಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರು. ಜಗತ್ಕಾರಣತ್ವ ಶ್ರುತಿ ಈ ಬ್ರಹ್ಮನಿಗೆ ಬಂದುಬಿಟ್ರೆ ಸವಿಶೇಷ ಆಗಿಬಿಡ್ತಾನೆ. ಆದ್ದರಿಂದ ಜಗತ್ತೆಲ್ಲ ಸೃಷ್ಟಿ ಮಾಡಿದವನು ಯಾರು ಹೇಳಿ ಅವನ ಮೂಲಕ ಬ್ರಹ್ಮನನ್ನು ಯಥೋ ವಾಯುಮಾನಿ ಭೂವತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತತ್ ಬ್ರಹ್ಮ ಅಂತ ಹೇಳಿದಾಗ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಎಲ್ಲ ಶಾಖಾಗ್ರೇ ಥರ, ತತ್ ಬ್ರಹ್ಮ ಅಂತ ಹೇಳುವಾಗ ಚಂದ್ರನ ತೋರಿಸೋ ಹಾಗೆ ಅಲ್ಲಿ ಇದೆಲ್ಲ ಹೇಳಿಬಿಟ್ಟು ತತ್ ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ, ಇದರ ಮೂಲಕ ಬ್ರಹ್ಮನನ್ನು ಬೋಧಿಸ್ತಿದೆ ಹೊರತು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅತೀಂದ್ರಿಯವಾದ ವಿಷಯದಲ್ಲಿ ಹೀಗೆ ನಾವು ಊಹೆ ಮಾಡೋದು, ಶ್ರುತಿಗೆ ಅರ್ಥವನ್ನು ನಾವು ಇಷ್ಟ ಬಂದಾಗ ಮಾಡಿದಾಗುತ್ತಾಗ ಅದಕ್ಕೆ ತಟಸ್ಥ ಲಕ್ಷಣ ಅಂತ ಹೆಸರು, ಅಥವಾ ಉಪಲಕ್ಷಣ ಲಕ್ಷಣ. ಹೀಗೆಯೇ ಬ್ರಹ್ಮಪದ ಶಕ್ಯಾರ್ಥ ಏನು ಅಂದರೆ, ಬ್ರಹ್ಮಪದಕ್ಕೆ ಒಂದು ಶಕ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಶಕ್ಯಾರ್ಥ ಅಂದರೆ ಶಬ್ದಶಕ್ತಿ ಯಾವುದರಲ್ಲಿದೆ ಅಂತ ಹೇಳಿದ್ರೆ
ಅವರು ಹೇಳ್ತಾರೆ ಅಪರಬ್ರಹ್ಮನಲ್ಲೇ ಅದಕ್ಕೆ ಶಕ್ತಿ ಇರೋದು. ಅಪರಬ್ರಹ್ಮವನ್ನು ತಿಳಿಸುತ್ತೆ ಅಷ್ಟೇ. ಲಕ್ಷ್ಯಾರ್ಥ ಪರಬ್ರಹ್ಮ, ಅದರ ಮೂಲಕ ಪರಬ್ರಹ್ಮನನ್ನು ತಿಳಿಸ್ತಾ ಇದೆ. ಸತ್ಯ ಅಂತ ಒಂದು ಪದಾರ್ಥವನ್ನು ತೋರಿಸಿ ಸತ್ಯವಲ್ಲದ ಇನ್ನೊಂದು ಪದಾರ್ಥವನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ಊಹೆ ಮಾಡೋದು ನಮಗೆ ಬಹಳ ಕಷ್ಟ. ಅದಕ್ಕೆ ನಾವು ಸ್ಪಷ್ಟವಾಗಿ ದೇಶಕರು ಸುಲಭವಾಗಿ ಹೇಳ್ತಾರೆ, ಮುಖ್ಯತ್ವೇ ಬಾಧಕಂ ವಯಂ ಕ್ವಚಿದಪಿ ಕಿಂಚಿದಪಿ ನಚ ಆಲೋಕಯಾಮಹ. ಮುಖ್ಯ ಅರ್ಥ ಬಾಧಿಸೋದಕ್ಕೆ ಎಲ್ಲಿ ಏನು ಕಾರಣ ಇದೆ, ಶ್ರುತಿಯಲ್ಲಿ ಯಾವ ಕಾರಣವಿದೆ ಅದನ್ನು ಬಾಧಿಸೋದಕ್ಕೆ ಎಲ್ಲಿಯೂ ಯಾವ ಕಾರಣವೂ ಕಂಡುಬರೋದಿಲ್ಲ. ಯಾವ ಶ್ರುತಿಯಲ್ಲಿಯೂ ಯಾವ ಕಾರಣವೂ ಇದು ಮುಖ್ಯ ಅರ್ಥವನ್ನು ಬಾಧಿಸುತ್ತೆ, ಮುಖ್ಯ ಅರ್ಥವೆಲ್ಲ ಬಾಧಿಸಲ್ಪಡಬೇಕು ಅಂತ ಹೇಳೋದಕ್ಕೆ ನಾವು ಎಲ್ಲಿಯೂ ಕಂಡು ಬರ್ತಾ ಇಲ್ಲ, ನಾವು ನೋಡೋದು ಅಂತ ಹೇಳಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಅನ್ನೋ ಮೊದಲಾದ ವಾಕ್ಯಗಳನ್ನು ಇಟ್ಟುಕೊಂಡು ವಾಚ್ಯತ್ವವಿಲ್ಲದೆ ಇರೋದರಿಂದ ಅದಕ್ಕೆ ಅಂತ ಹೇಳಿಬಿಟ್ರು. ವಾಚ್ಯತ್ವವೇ ಇಲ್ಲ ಅಂತ ಅದಕ್ಕೆ ಅರ್ಥ ಅಂದರೆ ವಾಚ್ಯತ್ವ ಹೇಳುವ ಶಬ್ದ ಶ್ರುತಿಗೆ ವಿರೋಧ ಬಂತು. ಒಂದು ಭಾಗ ಅಪೌರುಷೇಯವಾದ ಶ್ರುತಿ, ನಿತ್ಯವಾದ ಶ್ರುತಿಯಲ್ಲಿ ಒಂದು ಭಾಗ ಪ್ರಮಾಣ ಒಂದು ಭಾಗ ಪ್ರಮಾಣವಲ್ಲ, ಹೀಗೆ ಆಗಿಬಿಟ್ರೆ ಪೂರ್ಣವಾಗಿ ಆ ಪ್ರಾಮಾಣ್ಯ ಹೋಗ್ಬಿಡುತ್ತೆ ಶ್ರುತಿಗೆ. ಆ ರೀತಿ ಮಾಡೋದಕ್ಕೆ ಶ್ರುತಿಯಲ್ಲಿ ಪೂರ್ವಾಪರವೂ ಸಾಧ್ಯವಿಲ್ಲ, ಸಗುಣ ನಿರ್ಗುಣ ಭೇದವೂ ಸಾಧ್ಯವಿಲ್ಲ, ಬಾಧ್ಯ ಬಾಧಕ ಭಾವವೂ ಸಾಧ್ಯವಿಲ್ಲ, ಪರಸ್ಪರ ವಿರೋಧವೂ ಸಾಧ್ಯವಿಲ್ಲ. ಇದು ಯಾವುದು ಕೂಡ ಶ್ರುತಿಯಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಯಾವುದೇ ಇದನ್ನು ಹೇಳಿದ್ರು ನಾವು ಶ್ರುತಿಗೆ ವಿರೋಧ ಬಂದ್ಬಿಡುತ್ತೆ, ಪ್ರಾಮಾಣ್ಯವೇ ಹೋಗ್ಬಿಡುತ್ತೆ ಶ್ರುತಿಗೆ. ಆದ್ದರಿಂದ ಇದು ಹೀಗೆ ಮಾಡೋದು ವಾದ ನಾವು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಪರಬ್ರಹ್ಮವೇ ಮುಖ್ಯ ಅರ್ಥ ಅನ್ನೋದ್ರಲ್ಲಿ ಯಾವ ಬಾಧಕವನ್ನು ಕಾಣ್ತಾ ಇಲ್ವಲ್ಲ. ಆದ್ದರಿಂದ ಅಪರಬ್ರಹ್ಮ ಮುಖ್ಯ ಅರ್ಥ ಆದರೆ ಪರಬ್ರಹ್ಮ ಅಪ್ರಾಮಾಣಿಕ ಆಗೋಯ್ತು. ಯಾಕೆ ಅಂದರೆ ಮುಖ್ಯ ಅರ್ಥ ತಾನೇ ನಮಗೆ ಬೇಕಾಗಿರೋದು, ಲಕ್ಷಣಾರ್ಥ ಬೇಕಾಗಿಲ್ಲ. ಅಂದ ಮುಖ್ಯಂ ಲಕ್ಷ್ಯಂಚ ವಾಚಃ ಪದಮಿತಿ ತದ್ಗೋಚರತ್ವಾತಿಪಾತಃ ನಚ ಅಂತ ಹೇಳಿದ್ರು. ಗೋಚರವಾಗದೇ ಇರೋದು ಪರಬ್ರಹ್ಮ ಲಕ್ಷ್ಯವಾದರೂ ಆ ಪದದಿಂದ ಅದು ವೇದ್ಯವಾಗುವುದರಿಂದ ಶಬ್ದವೇದ್ಯತೆ ತಪ್ಸಕ್ಕಾಗೋದಿಲ್ಲ. ಆ ಗೋಚರತ್ವವನ್ನು ನೀವು ತಿಳಿಸಕ್ಕೆ ತಪ್ಸಕ್ಕಾಗಲ್ಲ. ಗೋಚರತ್ವ ಅತಿಪಾತ ಅಂದರೆ ಅದನ್ನು ಮೀರಿರೋದು, ಗೋಚರತ್ವವನ್ನು ಮೀರೋದು ಸಾಧ್ಯವಾಗೋದಿಲ್ಲ. ಒಂದು ಲಕ್ಷ್ಯಾರ್ಥವನ್ನು ತಿಳಿಸಿದ್ರು ಒಂದು ಪದಾರ್ಥಕ್ಕೆ ತಾನೇ ಹೇಳಬೇಕು. ನಿರ್ವಿಶೇಷವಾದ ಪದಾರ್ಥಕ್ಕೆ ಲಕ್ಷ್ಯಾರ್ಥ ಹೇಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಮುಖ್ಯಂ ಲಕ್ಷ್ಯಂಚ ವಾಚಃ ಪದಮಿತಿ ಅಂತ ಹೇಳಿದಾಗ ಅದಕ್ಕೆ ಅರ್ಥ ಅಂತ ಹೇಳಿಬಿಟ್ರೆ ನೀವು ಲಕ್ಷ್ಯಾರ್ಥ ಹೇಳಿದ್ರು ಅದು ಒಂದು ಪದಾರ್ಥವಾಯ್ತಲ್ಲ, ಅಲ್ಲಿಗೆ ಅದು ತಿಳಿಯೋ ಹಂಗಿರಬೇಕು. ಆದ್ದರಿಂದ ಅದು ತಿಳಿಬೇಕಾಗುತ್ತೆ. ಅದನ್ನು ಕೂಡ ತಿಳಿಯಕ್ಕಾಗದೇ ಇರೋ ಪದಾರ್ಥ ಅಂತ ನಿರ್ವಿಶೇಷ ಬ್ರಹ್ಮ ಅಂದರೆ ನಿರ್ವಿಶೇಷತ್ವವೇ ಒಂದು ವಿಶೇಷಣವಾಗಿಬಿಡುತ್ತೆ. ಅದಕ್ಕೆ ಹಾಗೆ ಅರ್ಥ ಮಾಡಬೇಕಾಗುತ್ತೆ ನೀವು ಅಂತ ಹೇಳಿ. ಪರಬ್ರಹ್ಮ ಲಕ್ಷ್ಯಾರ್ಥವಾದರೂ ವೇದ್ಯವಾಗೋಯ್ತು. ಅವಾಗ ಶಬ್ದವೇದ್ಯತ್ವ ತಪ್ಸಕ್ಕಾಗೋದಿಲ್ಲ ಅದಕ್ಕೆ. ಅಂದ ಮುಖ್ಯವೃತ್ತಿ ಆಗಲಿ ಲಕ್ಷಣಾವೃತ್ತಿ ಆಗಲಿ ಒಂದು ಪದದಿಂದ ಬರುವ ಬೋಧ ವಿಷಯತ್ವ ರೂಪವಾದ ವಾಚ್ಯತ್ವ, ತನ್ಮೂಲಕ ವೇದ್ಯತ್ವ ಆ ವಸ್ತುವಿಗೆ ಅನಿವಾರ್ಯವಾಗಿಬಿಡುತ್ತೆ. ಲಕ್ಷಣವನ್ನು ಅಂಗೀಕಾರ ಮಾಡ್ತೀನಿ ಅಂತ ಮಾತ್ರದಿಂದಲೇ ತಪ್ಸಕ್ಕಾಗೋದಿಲ್ಲ ನೀವು. ವೇದ್ಯತ್ವ ಬಂದರೆ ಜಡತ್ವ ಬರುತ್ತೆ ಅನ್ನೋದನ್ನ ಮುಂದೆ ನಿರೂಪಿಸ್ತಾರೆ. ಜಡತ್ವ ಬರಬೇಕಾಗಿಲ್ಲ, ವೇದ್ಯತ್ವ ಬಂದರೆ ಜಡತ್ವ ಅನ್ನೋದು ಬರಬೇಕಾಗಿಲ್ಲ ಅನ್ನೋದನ್ನ ಮುಂದೆ ತಿಳಿಸ್ತಾರೆ. ವೇದ್ಯವಾಗಿರೋದೆಲ್ಲ ಜಡ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ನೋಡೋದೆಲ್ಲ ವೇದ್ಯ, ಇದೆಲ್ಲ ಜಡ. ಯಾವುದು ವೇದ್ಯವೋ ಎಲ್ಲ ಜಡ ಅಂತ ಹೇಳಿದ್ರೆ ಅದು ನಾವು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ಅವರಿಗೆ ಅಹಂ ಅಂತ ಹೇಳೋದು ಕೂಡ ಜಡ, ತಿಳಿಯಕ್ಕಾಗೋದಿಲ್ಲ ಅಹಂ ಅಂತ ಬ್ರಹ್ಮನನ್ನು. ಅಹಂ ಅನ್ನೋದು ಕೂಡ ಅವರು ಯುಷ್ಮದ್ ಅಸ್ಮತ್ ಪ್ರತ್ಯಯೋಹೋ ಅಂತ ಹೇಳುವಾಗ ಯುಷ್ಮತ್ ಪ್ರತ್ಯಯದಲ್ಲಿ ಸೇರಿದ್ರು. ಇಲ್ಲ ಅವರು ಅಂತಿರಲ್ಲ, ಇಲ್ಲ ಅವರು ಅಂತ ನಿರ್ದೇಶ ಅದ್ವೈತವೇ ಇದನ್ನು ಹೇಳೋದು. ಅವೈದ್ಯತ್ವ ವಾಚ್ಯತ್ವ ಅದ್ವೈತವೇ ಹಿಂದಿನ ಶಾಂಕರರ ಮತ. ಹಿಂದಿನ ಶ್ಲೋಕದ್ದೇ ಮುಂದುವರ್ತಿದೆ, ಅವರೇ ಪೂರ್ವ ಪಕ್ಷಿಗಳಿದ್ದಕ್ಕೆ. ವಾಚ್ಯತ್ವ ವೇದ್ಯತ್ವ ಅಂಚ ಅಂತ ಬಂದ ಶ್ಲೋಕಕ್ಕೆ ಅವರೇ ಪೂರ್ವ ಪಕ್ಷಿಗಳು, ಅದ್ವೈತವೇ ಪೂರ್ವ ಪಕ್ಷ. ಅವರೇ ನಿರ್ವಿಶೇಷ ಬ್ರಹ್ಮವನ್ನು ತಿಳಿಸ್ತಾರೆ. ಅದರಿಂದ ಅವರಿಗೆ ಸಾಂಖ್ಯರು ಒಂದು ರೀತಿಯಲ್ಲಿ ಹೇಳ್ಬೋದು, ಆದರೆ ಸಾಂಖ್ಯರು ಬ್ರಹ್ಮನನ್ನೇ ಒಪ್ಕೊಳ್ಳಿಲ್ಲ. ಆದ್ದರಿಂದ ಇದು ಅವರಿಗೆ ಬರೀ ಆತ್ಮ ವಿಷಯದಲ್ಲಿಯೂ ಹಾಗೆ ಹೇಳ್ತಾರೆ, ನಿರ್ವಿಶೇಷ ಆತ್ಮ ನಿರ್ವಿಶೇಷ ವಸ್ತು ಸಾಂಖ್ಯರಿಗೆ. ಆದ್ದರಿಂದ ಅವರಿಗೂ ಅದೇ ವಾದ. ಆದರೆ ಅವರು ಅನೇಕ ಆತ್ಮರು ಸತ್ಯವಾಗಿದ್ದಾರೆ ಅಂತ ಒಪ್ಕೊಳ್ತಾರೆ. ಆದ್ದರಿಂದ ಅದು ಸ್ವಲ್ಪ ಬೇರೆಯಾಗಿರುತ್ತೆ.
ಇದನ್ನು ಸುಲಭವಾಗಿ ಇಲ್ಲಿ ನಿರಾಕರಣೆ ಮಾಡಿದ್ರು. ಸಂಸ್ಕೃತದಲ್ಲಿ ಸ್ವಲ್ಪ ಅಧಿಕವಾಗಿ ವಾದಗಳನ್ನೆಲ್ಲ ವಿಚಾರ ಮಾಡ್ತಾರೆ ಇಲ್ಲಿ. ನನು ಬ್ರಹ್ಮಣಃ ಶ್ರುತಿವೇದ್ಯತ್ವಂ ನ ಭವತ್ಯೇವ ತಸ್ಯ ಅವಾಚ್ಯತ್ವಾತ್ ಅವೇದ್ಯತ್ವಾಚ್ಚ ಇತಿ ವದತಾಂ ಶೂನ್ಯವಾದ ಗಂಧಿನಾಂ ಮತಂ. ಅದಕ್ಕೆ ನಾವು ಹೇಳ್ತೀವಿ ಇದು ಪ್ರಚ್ಛನ್ನ ಬೌದ್ಧರು ಅಂತ ಹೇಳ್ಬಿಟ್ಟು, ಶೂನ್ಯವಾದ ಅಂತ ಹೇಳಿದ್ರೆ ಬೌದ್ಧರು, ಶೂನ್ಯವಾದ ಗಂಧಿಗಳು ಅಂತ ಹೇಳ್ತೀವಿ, ಪ್ರಚ್ಛನ್ನ ಬೌದ್ಧರು ಅಂತ ದ್ವೈತಕ್ಕೆ. ಮತಂ ಆದೌ ನಿರಾಕರೋತಿ ವೇದಾಂತಸ್ಯ ಅತ್ಯಂತ ಉಪಯುಕ್ತತ್ವಾತ್. ತಿಳಿಯಕ್ಕೆ ಆಗದೆ ಇರೋ ಪದಾರ್ಥವನ್ನ ತಿಳಿಯಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ತಿಳಿದೇ ಹೋದ್ರೆ ಮೋಕ್ಷವೇ ಇಲ್ವಲ್ಲ. ಪ್ರಚ್ಛನ್ನ ಬೌದ್ಧರು ಅಂದ್ರೆ ಅದ್ವೈತಿಗಳು ತಾನೆ? ಹೌದು, ಅವರೇ ಇಲ್ಲಿ ಶೂನ್ಯ ಗಂಧವಾದಿಗಳು ಅಂತ ಹೇಳ್ತಾರೆ ಇವರು. ಅದಕ್ಕೆ ಶೂನ್ಯವಾದ ಗಂಧಿನಾಂ, ಶೂನ್ಯವಾದ ಗಂಧಿನಾಂ ಬ್ರಹ್ಮ, ಇದು ಬೌದ್ಧ ಗಂಧಿಗಳು ಅಂತ, ಅದೇ ಪ್ರಚ್ಛನ್ನ ಬೌದ್ಧರು ಅಂತ ಹೇಳೋದು. ಅವರ ಗಂಧ ಇವ್ರಿಗೂ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನಿರ್ವಿಶೇಷವಾದ ವಸ್ತು ಹೇಗೆ ತಿಳಿಯೋದು? ಅವರು ಹೇಳಿದ್ದು ಈ ನಿರಧಿಷ್ಠಾನ ಭ್ರಮೆಯನ್ನೇ ಹೇಳಿದ್ರು. ಆ ನಿರಧಿಷ್ಠಾನ ಭ್ರಮೆ ಸಾಧ್ಯವಿಲ್ಲ ಅಂತ ಹೇಳಿ ಇವರು ಸಾಧಿಷ್ಠಾನ ಭ್ರಮೆಯನ್ನು ಸ್ಥಾಪನೆ ಮಾಡಕ್ಕೆ ಹೋದಾಗ ಅಧಿಷ್ಠಾನ ತಿಳಿಯಕ್ಕಾಗದೇ ಇರುವ ಅಧಿಷ್ಠಾನ ಅಂತ ಹೇಳಿದ್ರು. ತಿಳಿಯಕ್ಕಾಗದೇ ಇರುವ ಅಧಿಷ್ಠಾನ ಇದೆ ಅಂತ ಏನು ಪ್ರಮಾಣ? ಆವಾಗ ತಿಳಿಯಕ್ಕೆ ಆಗದೆ ಹೋದರೆ ಅದಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಅದುವೇ ದೊಡ್ಡ ಪ್ರಶ್ನೆ ಅಲ್ಲಿ. ಆದ್ದರಿಂದ ನೀವು ಅವ್ರು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಏನು ಸಾರಿಸಿದ್ರಿ ಅಂತ ಶ್ರೀಭಾಷ್ಯರಲ್ಲಿ ಕೇಳ್ತಾರೆ ಭಾಷಿಕಾರರು. ಅವರು ಬ್ರಹ್ಮವೇ ಇಲ್ಲ ಅಂತ ಹೇಳಿ ನಿರಧಿಷ್ಠಾನ ಭ್ರಮೆ ಹೇಳಿದ್ರು. ಬ್ರಹ್ಮ ಇದೆ ಅಂತ ಹೇಳಿ ಒಂದು ಗುಣವನ್ನು ಹೇಳಲಿಲ್ಲ, ವಿಶೇಷವನ್ನು ಹೇಳಲಿಲ್ಲ. ನಿರ್ವಿಶೇಷ ವಸ್ತು ಹೇಳಿ ಏನು ಪ್ರಯೋಜನ? ಹೇಗೆ ತಿಳಿಯೋದು? ಅದನ್ನು ಯಾವುದರಿಂದ ತಿಳಿಯೋದು? ತಿಳಿಯಕ್ಕಾಗದೇ ಇರುವಂತಹ ಪದಾರ್ಥ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ನೀವು? ಪ್ರಮಾಣ ಯಾವುದು ಸಿಗೋದಿಲ್ಲ. ಆದರೆ ಅದನ್ನು ಬಲವಾಗಿ ಸ್ಥಾಪನೆ ಮಾಡ್ತಾರೆ ಶ್ರುತಿಯಲ್ಲಿ, ಇದುವೇ ತಾತ್ಪರ್ಯ ಅಂತ ಹೇಳಿಬಿಟ್ಟು. ವಾಚ್ಯಮಿತ್ಯಾದಿನ ಅನುಶ್ರವಾಂತಹ ವಾಚ್ಯ. ಇದು ಹಿಂದಿನ ಶ್ಲೋಕವೇ, ಇದು ಹಿಂದಿನ ಶ್ಲೋಕವನ್ನು ನೋಡಿದ್ವಿ ಅಲ್ಲಿ. ನಿತ್ಯಂ ಬ್ರಹ್ಮಾದಿ ಶಬ್ದಾ ನಿರುಪಧಿಕಸತೋ ಲಕ್ಷಕ ಇತ್ಯಯುಕ್ತ ಮುಖ್ಯಸ್ಯ ಅನ್ಯಸ್ಯ ಹಾನೇಃ ನ ನಿಪುಣಧಿಯ ನ ಚ ನಿಪುಣಧಿಯ ಮುಖ್ಯ ಇಚ್ಛಂತಿ ಲಕ್ಷ್ಯಂ ಮುಖ್ಯತ್ವೇ ಬಾಧಕಂ ಚ ಕ್ವಚಿದಪಿ ನ ವಯಂ ಕಿಂಚಿತ್ ಆಲೋಕಯಾಮಃ ಮುಖ್ಯಂ ಲಕ್ಷ್ಯಂ ಚ ವಾಚಪದಮಿತಿ ಚ ನ ಚ ತದ್ಗೋಚರತ್ವ ಅತಿಪಾತಃ ಅಂತ ಹೇಳೋದು. ಈಗ ಬ್ರಹ್ಮಣ ಅವೇದ್ಯತ್ವ ಅವಾಚ್ಯತ್ವವಾದೇ ಅನುಪಪತ್ತವು ವರ್ಣಿತಾಯಾಂ. ಅದು ಉಪಪನ್ನವಲ್ಲ. ಅವಾಚ್ಯತ್ವ ಅವೇದ್ಯತ್ವ ಇಲ್ಲ ಬ್ರಹ್ಮನಿಗೆ. ವಾಚ್ಯತ್ವವೂ ಇದೆ, ವೇದ್ಯತ್ವವೂ ಇದೆ. ಆದರೆ ಅವನನ್ನು ಪೂರ್ಣವಾಗಿ ವರ್ಣನೆ ಮಾಡೋಕ್ಕೂ ಸಾಧ್ಯವಿಲ್ಲ, ಪೂರ್ಣವಾಗಿ ತಿಳಿಯಲು ಕೂಡ ಸಾಧ್ಯವಿಲ್ಲ. ಅದನ್ನು ಸ್ಥಾಪನೆ ಮಾಡಿ ಮುಂದೆ ಅದನ್ನೇ ಹೇಳ್ತಾರೆ. ಜಾತ್ಯಂದ ಪುತ್ತ ಮೃತಿಕ ನ್ಯಾಯ ಮೃತಿ ಕಥಾನ್ಯಾಯೇನ ಉಪರಿ ಶಬ್ದಂ ವರ್ಧಯಿತ್ವ ಇವರು ಹೇಳ್ತಾರೆ. ಜಾತ್ಯಂದ ಪುತ್ರ ಮೃತಿ ಕಥಾನ್ಯಾಯೇನ ಅಂತ ಹೇಳಿದ್ರು. ಜಾತ್ಯಂದ ಪುತ್ರ ಮೃತಿ ಕಥಾನ್ಯಾಯ. ಒಬ್ಬ ಜಾತಿಯಂದನಿಗೆ ಅವನ ಪುತ್ರನ ಮರಣ ಆಗಿದ್ದ ಕಥೆಯನ್ನು ಹೇಳ್ತಾ ಇದ್ರೆ ಅವನಿಗೆ ಯಾವುದು ನೋಡಿಲ್ಲ, ಏನು ಕೇಳಿಲ್ಲ, ಅವನಿಗೆ ಅದನ್ನೇ ಕಥೆಯನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತ. ಜಾತ್ಯಂಧನಾದವನು ಅವನಿಗೆ ಎಷ್ಟೇ ಹೇಳಿದ್ರು ಯಾವುದನ್ನು ನೋಡಿಲ್ಲ ಹುಟ್ಟಿದಾಗಿಂದ ಅವನಿಗೆ. ಬ್ರಹ್ಮಪದಂ ನ ಬ್ರಹ್ಮವಾಚಕಮಿತಿ ಸ್ವಾಚಾರ್ಯ ವಿರುದ್ಧ ಮಾರ್ಗೆ ಗಚ್ಚತಾಂ ವಿಚಿತ್ರವಾದ ಸರಣಿ ಮನೋದ್ಯ ನಿರಸ್ಯತಿ. ಬ್ರಹ್ಮವಾಚಿಕಂ ಇತಿ ಸ್ವಾಚಾರ್ಯ ವಿರುದ್ಧ ಮಾರ್ಗೆ ಅಂತ ಹೇಳಿದ್ರು. ಬ್ರಹ್ಮಪದಂ ನ ಬ್ರಹ್ಮ ವಾಚಿಕಂ ಅಂತ ಹೇಳಿಬಿಟ್ಟು ಅವರು ಕೆಲವರು ಆಚಾರ್ಯರು ಹೇಳಿದ್ದಾರೆ ಅಂತ ಅರ್ಥ ಮಾಡ್ತಾರೆ. ಕೆಲವರು ಅದ್ವೈತ ಮಾಯಾವಾದಿಗಳು ಅಂತೆಲ್ಲ ಇದ್ದರು. ಹಿಂದಿರುವ ಅದ್ವೈತವಾದಿಗಳೆಲ್ಲ ಹಿಂದೆ ಎಲ್ಲ ಕೆಲವರು ಇದ್ದರು. ಅದಾದಮೇಲೆ ಮುಂದೆ ಗೌಡಪಾದ ಆಚಾರ್ಯರಾದಮೇಲೆ ಮುಂದೆ ಎಲ್ಲವನ್ನು ಆರೋಪಣೆ ಮಾಡಿ ಇದೆಲ್ಲ ನಿರಾಸನೆ ಮಾಡಬೇಕು, ಅಪವಾದ. ಆದ್ದರಿಂದ ಅದನ್ನು ನಿರಸನೆ ಮಾಡ್ತಾರೆ. ಇಲ್ಲಿ ಮುಂದೆ ಅದುವೇ ನಿಂತ್ಕೊಳ್ತು ಅಂತ. ನಿತ್ಯಮಿತ್ಯಾದಿ ಬ್ರಹ್ಮಾದಿ ಶಬ್ದಾ ಬ್ರಹ್ಮಾತ್ಮ ಸದಾದೀನಿ ಪರಮಾತ್ಮ ವಾಚಕಾನಿ ಪದಾನಿ. ಬ್ರಹ್ಮ, ಆತ್ಮ, ಸತ್,
ಮೊದಲಾದದ್ದೆಲ್ಲ ಶ್ರುತಿಯಲ್ಲಿ ಬ್ರಹ್ಮವಾ ಇದಮಗ್ರೆ ಆಸೀತ್ ಮೊದಲಾದ ಹೇಳುತ್ತೆ. ತದ್ ಬ್ರಹ್ಮ, ಹೀಗೆ ಬ್ರಹ್ಮವಿದಾಪ್ನೋತಿ ಪರಂ ಎಲ್ಲ ಬ್ರಹ್ಮ ಶಬ್ದದಿಂದ ತಿಳಿಸುತ್ತೆ ಪರಮಾತ್ಮನ ಜಗತ್ಕಾರಣವಾದ ವಸ್ತುವನ್ನು. ಆತ್ಮ ಅನ್ನುವ ಶಬ್ದವು ಹಾಗೆಯೇ ಆತ್ಮಾವ ಇದಮೇಕ ಅಗ್ರ ಆಸೀತ್ ಮೊದಲಾದಾಗಿ. ಸತ್ ಶಬ್ದವು ಸದೇವ ಸೌಮ್ಯ ಇದಮಗ್ರ ಆಸೀತ್, ಇದೆಲ್ಲ ಶಬ್ದಗಳು ಕೂಡ ಪರಮಾತ್ಮ ವಾಚಕಗಳು ಅಂತ ಸ್ಥಾಪನೆ ಮಾಡಲ್ಪಟ್ಟಿದೆ. ನಿರುಪಾಧಿಕ ಸತಃ ನಿರುಪಾಧಿಕ ಸದ್ರೂಪಸ್ಯ ಬ್ರಹ್ಮಣ, ನಿರುಪಾಧಿಕ ಸದ್ರೂಪ ಬ್ರಹ್ಮಣ ಅಂದರೆ ಅವನಿಗೊಂದು ಕಾರಣವಿಲ್ಲ, ಆದ್ದರಿಂದ ನಿರುಪಾಧಿಕವಾದದ್ದು. ಲಕ್ಷಕಾ ಲಕ್ಷಣಯ ಬೋಧಕಾನಿ ನತು ಮುಖ್ಯವೃತ್ತಿಯ, ಲಕ್ಷಣಯ ಬೋಧಕಾನಿ ನತು ಮುಖ್ಯವೃತ್ತಿಯ, ಮುಖ್ಯವೃತ್ತಿಯಲ್ಲಿ ಹೇಳಕ್ಕಾಗುವುದಿಲ್ಲ. ಅದಶ್ಚ ಉಪನಿಷದಾಂ ನ ವೈಯರ್ಥ್ಯಂ, ಹಾಗಾದರೆ ಉಪನಿಷತ್ತುಗಳು ವ್ಯರ್ಥವೇ ಅಂದರೆ ಶಬ್ದವೇ ಪ್ರಮಾಣ ಅನ್ನೋದನ್ನು ಒಪ್ಕೊಳ್ತಾರಲ್ಲ, ಶಬ್ದ ಪ್ರಮಾಣದಿಂದಲೇ ತತ್ವಜ್ಞಾನ ಅನ್ನೋದನ್ನು ಒಪ್ಕೊಳ್ತಾರೆ. ಆಚಾರ್ಯರನ್ನ ಆಶ್ರಯಿಸಿಯೇ ಶಬ್ದವನ್ನು ನಾವು ಮೊದಲು ವೇದ ಅಧ್ಯಯನ ಮಾಡಬೇಕು, ಅರ್ಥಸಹಿತವಾಗಿ ಅಧ್ಯಯನ ಮಾಡಬೇಕು, ಕರ್ಮಯೋಗ ಮಾಡಬೇಕು, ಭಕ್ತಿಯೋಗ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ಜ್ಞಾನಯೋಗದಲ್ಲಿ ವಿಶೇಷ ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅಂದರೆ ಅಲ್ಲಿಯವರೆಗೂ ಆಚಾರ್ಯರು ಇಲ್ಲದೆ ಹೋದರೆ ಯಾವುದೂ ನಡೆಯೋದಿಲ್ಲ ಅವರಿಗೆ. ಅದನ್ನು ಬಲವಾಗಿ ಸ್ಥಾಪನೆ ಮಾಡಿದ್ದಾರೆ ಶಂಕರರು ಕೂಡ. ಆಚಾರ್ಯರನ್ನು ಆಶ್ರಯಿಸಿಯೇ ತಿಳಿಬೇಕು ತತ್ವಜ್ಞಾನವನ್ನು, ಅವರಿಂದಲೇ ಕಡೆಯಲ್ಲಿ ನಿರ್ವಿಶೇಷ ಜ್ಞಾನ ಬೋಧ ಅವರಿಂದಲೇ ಉಂಟಾಗುವಂತಹದ್ದು ಇದೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಉಪನಿಷತ್ತಲ್ಲಿ ಹೇಳಿರೋದ್ರಿಂದ ವ್ಯರ್ಥವಿಲ್ಲ, ಯಾಕೆಂದರೆ ಎಲ್ಲ ಲಕ್ಷಣಾರ್ಥದಲ್ಲಿ ತಿಳ್ಕೊಬೋದು ಅನ್ನೋದನ್ನು ಅವರು ಹೇಳ್ತಾರೆ. ಅದರಿಂದ ಅನುಪಪತ್ತಿ ಹೇಳೋಕ್ಕಾಗೋದಿಲ್ಲ ಅಂತ ಪೂರ್ವಪಕ್ಷ, ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ. ಏನು ಕಾರಣದಿಂದ ಅಂದರೆ ಮುಖ್ಯಸ್ಯ ಅನ್ಯಸ್ಯ ಬೃಹತ್ವಾದಿ ವಿಶಿಷ್ಟಾತ್ ಅನ್ಯಸ್ಯ ಮುಖ್ಯಸ್ಯ ಮುಖ್ಯಾರ್ಥಸ್ಯ ಹಾನೇಹೇ ಅಭಾವಾತ್, ಮುಖ್ಯಾರ್ಥಕ್ಕೆ ಹಾನಿ. ಈಗ ಬ್ರಹ್ಮ ಅನ್ನೋ ಶಬ್ದ ಗುಣತಃ ಸ್ವರೂಪತಃ ಬೃಹತ್ತಾದ ಶಬ್ದ ಹೇಳಬೇಕು. ಬೃಹತಿ ಬ್ರಹ್ಮಯತಿ ಚ ತದ್ ಬ್ರಹ್ಮೇತ್ಯಭಿಧೀಯತೆ ಅಂತ ಎಲ್ಲ ಹೇಳಲ್ಪಟ್ಟಿದೆ ಪ್ರಮಾಣದಲ್ಲಿ. ಆದ್ದರಿಂದ ತಾನೂ ದೊಡ್ಡದಾಗಿದೆ, ಇನ್ನೊಂದನ್ನು ದೊಡ್ಡದಾಗಿಸುವ ಶಕ್ತಿಯನ್ನು ಉಳ್ಳದ್ದು ಬ್ರಹ್ಮಶಬ್ದ ವಾಚ್ಯವಾದದ್ದು. ಆ ಬ್ರಹ್ಮಶಬ್ದ ವಾಚ್ಯವಾದದ್ದು ಯಾವ ಪದಾರ್ಥವೂ ಇಲ್ಲ ಅಂತ ಹೇಳಿಬಿಟ್ರೆ ಅದಕ್ಕೆ ಲಕ್ಷಣಾರ್ಥವನ್ನೇ ಹೇಳಬೇಕು ಅಂದರೆ ಅದರ ಮೂಲಕ ತಿಳಿಯುವಂತಹ ಅದಕ್ಕೆ ಸಮಾನವಾದ ಒಂದು ಪದಾರ್ಥವೇ ಯಾವುದೂ ಇಲ್ಲ. ಮುಖ್ಯಾರ್ಥವೇ ಮುಖ್ಯಸ್ಯ ಅಭಾವಾತ್ ಬೃಹತ್ವಾದಿ ವಿಶಿಷ್ಟಾತ್ ಅನ್ಯಸ್ಯ ಮುಖ್ಯಾರ್ಥಸ್ಯ ಅಭಾವಾತ್. ಇನ್ನೊಂದಕ್ಕೆ ಮುಖ್ಯ, ಎರಡು ಪದಾರ್ಥಗಳಿಗೆ ಮುಖ್ಯ ಅರ್ಥ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮಶಬ್ದಕ್ಕೆ ಮುಖ್ಯಾರ್ಥದಲ್ಲಿ ಒಂದು ಪದಾರ್ಥ ಹೇಳಬೇಕು, ಇದಲ್ಲದೆ ಇನ್ನೊಂದು ಮುಖ್ಯಾರ್ಥ ಹೇಳೋಕ್ಕಾಗೋದಿಲ್ಲ. ಲಕ್ಷಣ ಬೇಕಾದರೆ ಹೇಳಿ ಅಂದರು. ಲಕ್ಷಣವು ಮುಖ್ಯಾರ್ಥವಾದೇ ಪ್ರವರ್ತತೆ, ಮುಖ್ಯಾರ್ಥವು ಬಾಧಿಸಲ್ಪಟ್ಟರೆ ಲಕ್ಷಣ ಹೇಳಬೇಕು. ಯಥಾ ರಾಜವೀಥ್ಯಾಂ ಗೃಹಂ ವರ್ತತೆ ಇತ್ಯುಕ್ತೆ ಸಂಚಾರ ಮಾರ್ಗಸ್ಯ ವೀಥಿ ಪದಾರ್ಥತ್ವಾತ್ ಸಂಚಾರ ಮಾರ್ಗೆ ಗೃಹಸತ್ವಂ ಅನುಪಪನ್ನಮಿತಿ ತತ್ಪಾರ್ಶ್ವಭಾಗಃ ವೀಥಿಪದೇನ ಲಕ್ಷಣಯ ಉಚ್ಯತೆ. ರಾಜಮಾರ್ಗದಲ್ಲಿ ಮನೆ ಇದೆ ಅಂತ ಹೇಳಿದ್ರೆ ದಾರಿಯಲ್ಲಿ ಮನೆ ಇರಕ್ಕೆ ಸಾಧ್ಯವಿಲ್ಲ, ರಸ್ತೆಯಲ್ಲಿ, ಆದ್ದರಿಂದ ಅದರ ಪಕ್ಕದಲ್ಲಿ ಅಂತ ಹೇಳಬೇಕು. ಗಂಗಾಯಾಮ್ ಘೋಷಃ ಅನ್ನುವ ಹಾಗೆ ರಸ್ತೆಯಲ್ಲಿ ಮನೆ ಇರೋದಿಲ್ವಲ್ಲ, ರಸ್ತೆ ಪಕ್ಕದಲ್ಲಿ ಇರುತ್ತೆ, ಆದ್ದರಿಂದ ಅಲ್ಲಿ ಮುಖ್ಯವರ್ತಿ ಹೋದರೆ ಅದು ಪಕ್ಕದಲ್ಲಿ ಅಂತ ಹೇಳೋದು. ಆದ್ದರಿಂದ ರಾಜವೀಥಿಗೆ ಮುಖ್ಯವರ್ತ ಹೋಗೋದಿಲ್ಲ, ಮುಖ್ಯ ಅರ್ಥ ಬಾಧೆ ಆಯಿತು. ವೀಥಿ ಅಂದರೆ ದಾರಿ, ಮಾರ್ಗ. ಆ ಮಾರ್ಗದಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ, ಮನೆ ಇರೋದಲ್ಲದೆ ಇರೋದ್ರಿಂದ ಆ ಮಾರ್ಗದ ಮೂಲಕ ಅದಕ್ಕೆ ಪಕ್ಕದಲ್ಲಿರುವ ಮನೆಯನ್ನು ಅಂತ ತಿಳಿಸ್ಕೋಬೇಕು. ಈ ಅರ್ಥವೇ ಇದಕ್ಕೆ ಮುಖ್ಯಾರ್ಥ. ಇಲ್ಲದೆ ಹೋದರೆ ಲಕ್ಷಣಾರ್ಥ ಬರೋದಿಲ್ಲ. ಆಗ ಅದೇ ರೀತಿಯಲ್ಲಿ ಗಂಗಾಯಾಮ್ ಘೋಷಃ ಮೊದಲಾದ ಪ್ರಯೋಗಗಳು. ಏವಮತ್ರ ಬ್ರಹ್ಮಾದಿಪದಾನ ಪರಬ್ರಹ್ಮಣ್ಯೇವ ಮುಖ್ಯತೆಯ ಸರ್ವೈ ಪ್ರಯೋಗಾತ್, ಮುಖ್ಯಾರ್ಥದಲ್ಲಿ ಎಲ್ಲರೂ ಪರಬ್ರಹ್ಮನಿಗೆ ಹೇಳ್ತಾರೆ ಅದನ್ನ. ತದೇವಾತ್ರ ಲಕ್ಷ್ಯಂ ಇತಿ ವಕ್ತವ್ಯಂ ಮುಖ್ಯಾರ್ಥವಾದಾದೀನಾಂ ಉಪಪಾದನೀಯತೆಯ ಮುಖ್ಯಾರ್ಥಸ್ಯೈವ ಅಭಾವಾತ್ ಲಕ್ಷ್ಯಾರ್ಥೋಪಿ ನ ವಕ್ತುಂ ಶಕ್ಯತೆ ತತ್ಪದಾನಾಂ ಬೋಧಕತ್ವಮೇವ ನ ಸ್ಯಾತ್. ಮುಖ್ಯಾರ್ಥವೇ ಇಲ್ಲದೇ ಇರುವ ಶಬ್ದ ಇಟ್ಕೊಂಡು ಲಕ್ಷಣಾರ್ಥ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮುಖ್ಯಾರ್ಥ ಇರಬೇಕು, ಅದರ ಮೂಲಕ ಲಕ್ಷಣಾರ್ಥ ಹೇಳೋಕ್ಕೆ ಸಾಧ್ಯ. ಮುಖ್ಯಾರ್ಥವಿಲ್ಲದೆ ಒಂದು ಪದವನ್ನು ಲಕ್ಷಣಾರ್ಥದಿಂದ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಅದರಲ್ಲಿಯೂ ನಾನು ಅಸ್ತ್ಯೇವ ಅತ್ರಾಪಿ ಮುಖ್ಯಾರ್ಥ ಇದೆಯಲ್ಲ ಇಲ್ಲಿಯೋ, ಯತ್ರ ಪ್ರವೃತ್ತಿ ನಿಮಿತ್ತ ಪೌಷ್ಕಲ್ಯಂ ಸ ಮುಖ್ಯೋರ್ಥಃ
ತದನ್ಯ ತತ್ ಸಂಬಂಧಿ ಚ ಲಕ್ಷ್ಯಾರ್ಥ ಇತಿ ಖಲು ವ್ಯವಸ್ಥಾ. ಇನ್ನೊಂದು ರೀತಿಯಲ್ಲಿ ವಾದ ಮಾಡ್ತಾರೆ. ಪ್ರವೃತ್ತಿ ನಿಮಿತ್ತವು ಬಹಳ ಅತ್ಯಧಿಕವಾಗಿ ಪ್ರವೃತ್ತಿ ನಿಮಿತ್ತವಿದ್ದರೆ ಮುಖ್ಯಾರ್ಥದಲ್ಲಿ ಹೇಳಬಹುದು. ಅಪರಬ್ರಹ್ಮ ಅಂತ ಒಂದು ಊಹೆ ಮಾಡಿಕೊಂಡು ಅದಕ್ಕೆ ತಿಳಿಸ್ಬಿಡಿ ನೀವು ಅಂತ ಹೇಳಿದ್ರೆ, ಅಪರಬ್ರಹ್ಮ ಶಬ್ದದಲ್ಲಿ ಎಲ್ಲ ಪ್ರವೃತ್ತಿ ಮಾಡ್ಬೋದಲ್ಲ. ಅದಕ್ಕೆ ಜಗತ್ಕಾರಣತ್ವ ಹೇಳ್ತೀವಿ, ಉಭಯಲಿಂಗತ್ವ ಹೇಳ್ತೀವಿ, ಎಲ್ಲ ವಿಧವಾದ ನೀವು ಏನೇನು ಗುಣ ಹೇಳ್ತೀವೋ ನಿಮ್ಮ ಈಶ್ವರನಿಗೆ ಎಲ್ಲವನ್ನೂ ನಾವು ಹೇಳ್ತೀವಿ ಅಪರಬ್ರಹ್ಮನಿಗೆ. ಅದರ ಮೂಲಕ ಎಲ್ಲ ಉಪನಿಷತ್ ವಾಕ್ಯಗಳಿಗೂ ಮುಖ್ಯ ಅರ್ಥ ಹೇಳ್ಕೊಡಿ ಇಲ್ಲಿ ಆ ವಿಷಯದಲ್ಲಿ. ಅಪರಬ್ರಹ್ಮನಲ್ಲಿ ಪ್ರವೃತ್ತಿ ಮಾಡೋದು ಅಂದ್ರೆ ಅದಕ್ಕೆ ಏನ್ ಅರ್ಥ ವಾಕ್ಯಕ್ಕೆ? ಏನರ್ಥ ಅಂದ್ರೆ ಸದೇವ ಸೌಮ್ಯೇದಮಗ್ರ ಆಸೀತ್ ಅಂತ ಶ್ರುತಿ ಹೇಳುತ್ತೆ. ಆ ಹ್ಮ್. ಸಚ್ಶಬ್ದವು ಅಪರಬ್ರಹ್ಮ ಅಂತ ಹೇಳ್ಕೊಂಡ್ರೆ ಅಪರಬ್ರಹ್ಮನಿಗೆ ಇದಮಗ್ರ ಆಸೀತ್ ಹೇಳ್ಬೋದಲ್ಲ. ಅವಾಗ ನೀವು ಯಾಕೆ ಹೇಳಕ್ಕಾಗೋದಿಲ್ಲ ಅಂತ ಅವರು. ಯಾಕೆ ಅಂದ್ರೆ ಅವಿದ್ಯೆ ಅನಾದಿ ಆಗೋಯ್ತು. ಎಲ್ಲ ಸಮಯದಲ್ಲೂ ಅದು ಇದೆ, ಅನಾದಿ ಕಾಲದಿಂದ ಇದೆ, ಆದಿಯೇ ಇಲ್ಲ ಅದಕ್ಕೆ. ಯಾವಾಗ ಆರಂಭಿಸ್ತು ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಅವನು ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳುತ್ತೆ. ಬಹುಸ್ಯಾಂ ಪ್ರಜಾಯೇಯ ಶಬ್ದಕ್ಕೆ ಅದಕ್ಕೆ ಪ್ರವೃತ್ತಿ ನಿಮಿತ್ತವೇನು ಅಂದರೆ ನಾನು ಅನೇಕವಾಗ್ತೀನಿ ಸಂಕಲ್ಪ ಮಾಡ್ಕೊಂಡು ಮಾಡ್ತು. ಅಪರಬ್ರಹ್ಮನಿಗೆ ಜ್ಞಾನವಿದೆ, ಚೈತನ್ಯವಿದೆ, ಗುಣಗಳಿದೆ, ಜಗತ್ ಕಾರಣತ್ವ ಶಕ್ತಿ ಇದೆ, ಎಲ್ಲ ಇದೆ. ಅವನು ಸೃಷ್ಟಿ ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲವೂ ಕೂಡ ಸಾಧ್ಯ. ಪರಬ್ರಹ್ಮನಿಗೆ ಸಕಲ ಗುಣ ಪರಿಪೂರ್ಣನಾದವನು. ನೀವು ಹೇಳೋ ಪರಬ್ರಹ್ಮನಿಗಿರುವ ಎಲ್ಲ ಗುಣಗಳು ನಮ್ಮ ಅಪರಬ್ರಹ್ಮನಿಗಿದೆ. ಹೀಗಿಟ್ಕೊಂಡ್ರೆ ನೀವು ಹೇಳೋ ಎಲ್ಲ ವಾಕ್ಯಗಳು ಅರ್ಥ ಮಾಡ್ಬೋದಲ್ಲ ಪರಬ್ರಹ್ಮನಿಗೆ ಅಂತ ಹೇಳ್ತಾರೆ ಅವರು. ಆದರೆ ಅದು ಇದ್ಯಾವುದು ಕೂಡ ಪರಬ್ರಹ್ಮ ಅಲ್ಲ ಅಂತ ಕಡೆಯಲ್ಲಿ ಹೇಳ್ತಾರೆ. ಅದಕ್ಕೆ ಇದನ್ನು ತಿಳಿಸೋ ಇನ್ನೊಂದು ಯಾವುದು ಇದೆ, ಇದು ಕೂಡ ಇದರ ಮೂಲಕ ತಿಳಿಸ್ಬೇಕು ನೀವು. ಆದ್ದರಿಂದ ಮಿಥ್ಯೆಯಾದ ಪದಾರ್ಥದ ಮೂಲಕ ಸತ್ಯವಾದ ಪದಾರ್ಥ ಹೇಗೆ ತಿಳಿಯುತ್ತೆ ನಿಮಗೆ ಅನ್ನೋದು ಇಲ್ಲಿ ಪ್ರಶ್ನೆ. ಅಪರಬ್ರಹ್ಮ ಮಿಥ್ಯೆ, ಅಪರಬ್ರಹ್ಮ ಇಲ್ಲ, ಅದು ಇಮ್ಯಾಜಿನ್ಡ್, ಅದು ಅವಿದ್ಯಾ ಶಬಳಿತವಾದದ್ದು. ಆದ್ದರಿಂದ ಅವಿದ್ಯೆಯಿಂದ ಇರೋ ಹಾಗೆ ತೋರ್ತಾ ಇದೆ ಅಷ್ಟೇ, ಇಲ್ಲ ನಿಜವಾಗಿಯೂ. ಆದ್ದರಿಂದ ಪರಬ್ರಹ್ಮ ಮಿಥ್ಯೆಯಾದ ಒಂದು ಪದಾರ್ಥ, ಇಲ್ಲದ ಪದಾರ್ಥದಿಂದ ಇರುವ ಪದಾರ್ಥ ಹೇಗೆ ತಿಳಿಯುತ್ತೆ ನಿಮಗೆ ಅಂತ ಕೇಳಿದ್ರೆ ತಿಳಿಬೇಕು. ಅದನ್ನು ಹಾಗೆಯೇ ಶಬ್ದ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅದು ಹಾಗೆ ಯಾವ ತಾತ್ಪರ್ಯ ಇಟ್ಕೊಂಡು ವಾದ ಮಾಡ್ತಾರೆ. ಇದುವೇ ಶ್ರುತಿ ತಾತ್ಪರ್ಯ, ಇದ ಮೇಲೆ ಏನು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವೇದಾಂತಿಗಳು ಬೇರೆಯವರು ನಾವು ಒಪ್ಕೊಳ್ಳೋದಿಲ್ಲ. ಅದನ್ನು ಶ್ರುತಿಗೆ ಮುಖ್ಯ ಅರ್ಥವನ್ನು ಹೇಳಿ ಪೂರ್ಣವಾಗಿ ಎಲ್ಲವನ್ನು ಸ್ವೀಕಾರ ಮಾಡಿ ಸರಿಯಾದ ಅರ್ಥ ತಿಳಿಸಿ ಲೋಕಕ್ಕೆ ಒಂದು ದಾರಿ ತೋರಿಸುವಾಗ ಏನು ವಿರೋಧ ಇಲ್ಲ. ಅದು ಒಪ್ಕೊಳ್ಳೋವಾಗ ಈ ರೀತಿಯಾಗಿ ಒಪ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದ್ದರಿಂದ ಪ್ರಕೃತೆ ಬ್ರಹ್ಮಪದೇ ಬೃಹತ್ವಂ ಪ್ರವೃತ್ತಿ ನಿಮಿತ್ವಂ. ಇಲ್ಲಿ ಬೃಹತ್ವವೇ ಮುಖ್ಯ, ಬ್ರಹ್ಮ ಶಬ್ದದಲ್ಲಿ ಬೃಹತ್ವ. ಆದ್ದರಿಂದ ಸಶಬ್ದದಲ್ಲಿ ಸಂಕಲ್ಪ ಸೃಷ್ಟಿ ಮೊದಲಾದಂತೆಲ್ಲ ಪ್ರವೃತ್ತಿ ನಿಮಿತ್ತ. ಇಲ್ಲಿ ಬೃಹತ್ವೇ ಪ್ರವೃತ್ತಿ ನಿಮಿತ್ತ. ಬೃಹತ್ವ ಅನ್ನುವ ಪದಾರ್ಥವನ್ನು ತಿಳಿಸೋಕ್ಕೆ ಬ್ರಹ್ಮಪದ ಶಬ್ದ ಪ್ರಯೋಗ ಆಗುತ್ತೆ. ತಚ್ಚ ಸಗುಣೇ ಬ್ರಹ್ಮಣಿ ವರ್ತತೆ. ಸಗುಣ ಬ್ರಹ್ಮವು ಬೃಹತ್ವವೇ, ಬೃಹತ್ತಾದದ್ದು. ಯಾಕೆ ಹೇಳಬಾರ್ದು ಅಂತ. ತಸ್ಯ ಸಧರ್ಮಕತ್ವೇನ ಬೃಹತ್ವ ಧರ್ಮ ಅನ್ವಯಾತೆ. ಎಲ್ಲ ಸಗುಣ ಬ್ರಹ್ಮ ಆದ್ದರಿಂದ ಬೃಹತ್ವ ಹೇಳ್ಬೋದು. ಎಲ್ಲ ಧರ್ಮತಃ ಸ್ವರೂಪತಃ ಧರ್ಮತಃ ಬೃಹತ್ತಾದದ್ದು ಹೇಳ್ಬೋದು. ಅದಕ್ಕೆ ಯಾಕೆ ಹೇಳೋಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಪರಂ ಬ್ರಹ್ಮಾತು ನಿರ್ಧರ್ಮಕತ್ವಾದ ಬೃಹತ್ವ ನ ಬೃಹತ್ವ ಧರ್ಮವತ್ತು. ಅದಕ್ಕೆ ಇಲ್ಲ ಆ ಧರ್ಮ. ಅತಶ್ಚ ಸಗುಣಂ ಬ್ರಹ್ಮೈವ ಬ್ರಹ್ಮಪದ ಮುಖ್ಯ ಅರ್ಥ ಸಗುಣ. ನಾವು ಹೇಳಿದ್ವಿ ಸಗುಣ ನಿರ್ಗುಣ ಅಂತ ಎರಡಿಲ್ಲ. ನೀವು ಹೇಳೋ ಸಗುಣವೇ ಪರಬ್ರಹ್ಮವೂ ಕೂಡ. ಅಷ್ಟೇ ವ್ಯತ್ಯಾಸ. ಅಷ್ಟು ಹೇಳಿಬಿಟ್ರೆ ಇಬ್ಬರು ಒಂದೇ ಆಗಿಬಿಡ್ತೀವಾಗ. ಎಲ್ಲ ಅಧಿಕರಣಗಳಲ್ಲಿ ಶಂಕರ ಭಾಷ್ಯದಲ್ಲಿ ವಿಶಿಷ್ಟಾದ್ವೈತ ರೀತಿಯಲ್ಲೇ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿ ಕಡೆಯಲ್ಲಿ ಬದಲಾಯಿಸ್ಬಿಡ್ತಾರೆ. ಆನಂದಮಯ ಅಧಿಕರಣ ಎಲ್ಲ ಆನಂದಮಯ ಬ್ರಹ್ಮ, ಆನಂದಮಯ ಬ್ರಹ್ಮ, ಆನಂದಮಯ ಬ್ರಹ್ಮ ಎಲ್ಲ ಹೇಳ್ಕೊಂಡು ಕಡೆಯಲ್ಲಿ ಇದೆಲ್ಲವೂ ಕೂಡ ಇದೆಲ್ಲ ನಿರ್ಗುಣ ಬ್ರಹ್ಮನಲ್ಲ, ಇದೆಲ್ಲ ಸಗುಣ ಬ್ರಹ್ಮ ಅಂತ ಹೇಳಿ ತಳ್ಳಿ ಹಾಕ್ಬಿಡ್ತಾರೆ. ಹಾಗೆ ಆ ರೀತಿಯೇ ಅನೇಕ ಅಧಿಕರಣಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಹಾಗೆ ಬರುತ್ತೆ. ನಿರ್ಗುಣಂದು ಬ್ರಹ್ಮ ತತ್ಸನ್ನಿಹಿತಂ ಲಕ್ಷಣಯ ಬೋಧ್ಯತೆ. ಅದರ ಹತ್ತದಲ್ಲಿದೆ, ಅದು ಇದರ ಮೂಲಕ ಸೂಚನೆ ಮಾಡ್ತಾ ಇದೆ ಅಷ್ಟೇ ಅಂತ ಹೇಳಿದ್ರೆ, ಬುದ್ಧಿಯಿಂದ ಶಿಕ್ಷಿತ ಬುದ್ಧಯ ಸೂಕ್ಷ್ಮತೆಯ ಸೂಕ್ಷ್ಮವಾಗಿ ವಿಚಾರ ಮಾಡುವಂತಹವರು ಮುಖ್ಯಂ ಪದಲಭ್ಯಮರ್ಥಂ ಲಕ್ಷ್ಯಾರ್ಥಂ ಲಕ್ಷಣಾಜನ್ಯಬೋಧ್ಯ ವಿಷಯಂ ನೈಚ್ಛಂತಿ. ಮುಖ್ಯ ಅರ್ಥವೇ ಲಕ್ಷಣಾರ್ಥ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಸೂಕ್ಷ್ಮವಾಗಿ ವಿಚಾರ ಮಾಡುವವರು ಯಾರೂ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದ್ರಿಂದ
ಪದಾನಾಂ ಅರ್ಥಸ್ಯ ಚ ಸಂಬಂಧಃ ವೃತ್ತಿ ಇತ್ಯುಚ್ಯತೆ. ವೃತ್ತಿ ಶಕ್ತಿ ಲಕ್ಷಣ ಚ. ಎರಡು ವೃತ್ತಿಗಳಿದೆ. ಅದು ಮುಖ್ಯವೃತ್ತಿ ಲಕ್ಷಣಾವೃತ್ತಿ ಅಂತ ಹೇಳಿಬಿಟ್ಟು ಅಭಿಧಾವೃತ್ತಿ ಲಕ್ಷಣಾವೃತ್ತಿ. ಮುಖ್ಯವೃತ್ತಿಗೆ ಅಭಿಧಾವೃತ್ತಿ ಅಂತಲೂ ಹೆಸರು. ಇದೆಲ್ಲ ನೈಯಾಯಿಕರು ಒಪ್ಕೊಂಡಿದ್ದಾರೆ, ಅವರೇ ಸ್ಥಾಪನೆ ಮಾಡೋದು ಇದೆಲ್ಲ. ಮುಖ್ಯಾರ್ಥದ ಮೂಲಕವೇ ಲಕ್ಷಣಾರ್ಥ ಹೇಳಕ್ಕೆ ಸಾಧ್ಯ ಅಂತ ನೈಯಾಯಿಕರೇ ಇದೆಲ್ಲ ಹೇಳೋದು. ಅದನ್ನು ನಾವೆಲ್ಲ ಒಪ್ಕೊಳ್ತೀವಿ ಅದನ್ನು. ಆದ್ದರಿಂದ ಇಲ್ಲಿ ಮುಖ್ಯಾರ್ಥವೇ ಬಿಟ್ಟು ಮುಖ್ಯಾರ್ಥವೇ ಇಲ್ಲದೇ ಇರುವಾಗ, ಆ ಪದಾರ್ಥವೇ ಇಲ್ಲದೇ ಇರುವಾಗ ಲಕ್ಷಣಾರ್ಥವನ್ನು ಹೇಗೆ ತಿಳಿಸ್ತೀರಾ ಅಂತ ಪ್ರಶ್ನೆ ಇದೆ. ಮುಖ್ಯ ಅರ್ಥ ಬರದೇ ಇರುವಂಥದ್ದಕ್ಕೆ ಶಕ್ತಿ ಅನಾದಿ ಸಂಕೇತ ರೂಪ, ಸ್ವಾಭಾವಿಕವಾದದ್ದು. ಶಬ್ದಶಕ್ತಿ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅಂತ ಹೇಳಿ ಜೈಮಿನಿಗಳು ಸೂತ್ರದಲ್ಲಿ ಹೇಳ್ತಾರೆ. ಪ್ರಮಾಣ ಸ್ಥಾಪನೆ ಮಾಡುವ ಸೂತ್ರದಲ್ಲಿ ವೇದ ಪ್ರಾಮಾಣ್ಯವನ್ನು ಮೊದಲ ಅಧ್ಯಾಯದ ಮೊದಲ ಪಾದದಲ್ಲಿಯೇ ಸ್ಥಾಪನೆ ಮಾಡ್ತಾರೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಜೈಮಿನಿಗಳು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಸೂತ್ರ ಔತ್ಪತ್ತಿಕ ಸೂತ್ರ ಅಂತ ಅದಕ್ಕೆ ಪ್ರಸಿದ್ಧಿ ಇದೆ. ಔತ್ಪತ್ತಿಕಸ್ತು, ಔತ್ಪತ್ತಿಕ ಅಂದರೆ ಸ್ವಾಭಾವಿಕ, ನಿತ್ಯ ಅಂತ ಅರ್ಥ. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನ ಉಪದೇಶ ಅಂತ ಹೇಳಿ ಅವ್ಯತಿರೇಕಶ್ಚ ಅದು ಸಿದ್ಧಿಸೇ ಇರುವಾಗ ಬಾದರಾಯಣಸ್ಯ ಅನಪೇಕ್ಷತ್ವಾತ್ ಅಂತ ಹೇಳ್ತಾರೆ. ಪ್ರಮಾಣಂ ಬಾದರಾಯಣಸ್ಯ ಅನಪೇಕ್ಷತ್ವಾತ್ ಅಂತ ಹೇಳಿ ಧರ್ಮವು ಶಬ್ದ ಪ್ರತ್ಯಕ್ಷಾನುಮಾನಗಳಿಂದ ತಿಳಿದೇ ಇರುವಾಗ ಶಬ್ದವೇ ಪ್ರಮಾಣವಾಗುತ್ತೆ ಧರ್ಮಕ್ಕೆ. ಆದ್ದರಿಂದ ಅರ್ಥೇ ಅನುಪಲಬ್ಧೇ ತತ್ ಪ್ರಮಾಣಂ ಅಂತ ಹೇಳೋದು ದೊಡ್ಡ ಸೂತ್ರ ಅದು. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನ ಉಪದೇಶ ಅವ್ಯತಿರೇಕಶ್ಚ ಅರ್ಥೇ ಅನುಪಲಬ್ಧೇ ತತ್ ಪ್ರಮಾಣಂ ಬಾದರಾಯಣಸ್ಯ ಅನಪೇಕ್ಷತ್ವಾತ್. ಇದಿಷ್ಟು ಒಂದು ಸೂತ್ರ ಎಲ್ಲ ವಿಷಯವನ್ನು ಹೇಳ್ತಾರೆ ಇಲ್ಲಿ. ಜ್ಞಾನ ಕರಣ. ಈ ಸೂತ್ರ ಎಲ್ಲಿ ಬರುತ್ತೆ? ಈ ಸೂತ್ರ ಪೂರ್ವಮೀಮಾಂಸಾ ಜೈಮಿನಿ ಮೊದಲ ಅಧ್ಯಾಯ ಮೊದಲ ಪಾದದಲ್ಲಿ ಬರುತ್ತೆ. ಔತ್ಪತ್ತಿಕ ಸೂತ್ರ ಶಬ್ದಾರ್ಥ ಸಂಬಂಧ ನಿತ್ಯವಾದದ್ದು. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನಂ ಉಪದೇಶ. ವೇದ ಜ್ಞಾನಕರಣಂ, ವೇದವೇ ಜ್ಞಾನಕ್ಕೆ ಸಾಧನ, ಅದು ನಮಗೆ ಉಪದೇಶ ಮಾಡುತ್ತೆ ಧರ್ಮವನ್ನು. ಅವ್ಯತಿರೇಕಶ್ಚ ಅದನ್ನು ಬೇರೆ ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಪ್ರತ್ಯಕ್ಷ ಅನುಮಾನಗಳು ಧರ್ಮದಲ್ಲಿ ಪ್ರಮಾಣವಲ್ಲ. ಅರ್ಥೇ ಅನುಪಲಬ್ಧೇ. ಅರ್ಥೇ ಅಂದರೆ ಪ್ರಯೋಜನ. ಧರ್ಮವು ಪ್ರತ್ಯಕ್ಷ ಅನುಮಾನದಿಂದ ನಮಗೆ ಸಿಗದೇ ಇರುವಾಗ ತತ್ ಪ್ರಮಾಣಂ ಬಾದರಾಯಣರು ಹೇಳ್ತಾರೆ ಅನಪೇಕ್ಷತ್ವಾತ್ ಅಂತ ಹೇಳಿದ್ರು. ಬೇರೆ ಪ್ರಮಾಣಗಳ ಅಪೇಕ್ಷೆ ಇಲ್ಲ ಶಬ್ದಕ್ಕೆ. ಸ್ವತಃ ಪ್ರಮಾಣಂ ಅಂತ ಅರ್ಥ. ಅದು ಪ್ರಮಾಣಂ ಸ್ವತಃ ಪ್ರಮಾಣಂ. ಬಾದರಾಯಣ ತಮ್ಮ ಆಚಾರ್ಯರಾದ ಬಾದರಾಯಣರ ಪ್ರಮಾಣವನ್ನು ತಿಳಿಸಿ ಜೈಮಿನಿಗಳು ಹೇಳುವ ಸೂತ್ರ ಅದರಲ್ಲಿ. ಇದು ಶಬ್ದವು ಸ್ವತಃ ಪ್ರಮಾಣ ಅನ್ನೋದನ್ನು ತಿಳಿಸ್ತಾರೆ. ಈ ಸೂತ್ರ ಎಲ್ಲ ಮುಂದೆ ಬರುತ್ತೆ ಇಲ್ಲಿ ತತ್ವಮುಕ್ತ ಕಲಾಪದಲ್ಲಿ. ಶಬ್ದ ವಿಷಯವೆಲ್ಲ ಬರುತ್ತೆ. ಬಾದರಾಯಣರ ಅವರ 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 ಅವಶ್ಯಕತೆ ಇಲ್ಲ ಅಂತಾನೂ ಇದೆ. ಅವಶ್ಯಕತೆ ಇಲ್ಲ ಅಂತ ಎಲ್ಲಿದೆ? ಅಲ್ಲ, ನೀವು ಹೇಳಿದ್ರಲ್ಲ ಇದು ಸೆಂಟೆನ್ಸು ಅನಪೇಕ್ಷತ್ವಾತ್, ಬಾದರಾಯಣಸ್ಯ ಅನಪೇಕ್ಷತ್ವಾತ್ ಅಂತ ಸೂತ್ರದಲ್ಲಿ ಶಬ್ದಗಳು. ಅರ್ಥ ಬಾದರಾಯಣಸ್ಯ ಶಬ್ದಕ್ಕೆ ಬೇರೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಬಾದರಾಯಣರ ಮತ ಅಂತ ಹೇಳ್ತಿದ್ದಾರೆ. ಬಾದರಾಯಣಸ್ಯ ಮತೆ ಶಬ್ದಸ್ಯ ಇತರ ಪ್ರಮಾಣಯೋ ಅಪೇಕ್ಷಾ ನಾಸ್ತಿ ಅಂತ ಅರ್ಥ. ಬೇರೆ ಪ್ರಮಾಣಗಳ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದೇ ಪರವಾಗಿಲ್ಲ. ಅದು ನಾನು ಸುಮ್ಮನೆ ಸಂಗ್ರಹವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ದೊಡ್ಡ ಸೂತ್ರ. ಅದಕ್ಕೆ ವೇದಾಂತ ದೇಶಿಕರು ಶೇಷರು ಮೀಮಾಂಸೆಯಲ್ಲಿ ವಿಸ್ತಾರವಾದ ವ್ಯಾಖ್ಯಾನ ಬರೆದಿದ್ದಾರೆ ಅದಕ್ಕೆ. ಅದರಿಂದ ಇಲ್ಲಿ ಅದು ಬಹಳ ಪ್ರಧಾನವಾದ ಇಲ್ಲಿ ತಿಳಿಸ್ತಾರೆ. ಅದನ್ನ ತತ್ರ ಶಕ್ತಿ ಅನಾದಿ ಸಂಕೇತ ರೂಪ. ಅನಾದಿ ಕಾಲದಿಂದ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಮಾಡಲ್ಪಟ್ಟಿದೆ. ಅದು ಸ್ವತಃ ಇದೆ. ಅದು ಅನಾದಿ. ಅದು ಒಂದು ಸ್ವಾಭಾವಿಕವಾದದ್ದು, ನಿತ್ಯವಾದದ್ದು. ಯಥಾ ಗವಾದಿ ಪದಾನವಿದ ಘೃತ ಅಂತ ಹೇಳಿದ್ರೆ ಎಲ್ಲ ಯುಗದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಘೃತ ಅಂದರೆ ತುಪ್ಪವೇ, ಬೇರೆ ಅರ್ಥವೇ ಇಲ್ಲ ಅದಕ್ಕೆ. ಎಲ್ಲ ಎಷ್ಟು ಪ್ರಳಯಗಳಾದರೂ ಎಷ್ಟು ಸೃಷ್ಟಿ ಆದರೂ ಏನಾದರೂ ಘೃತ ಶಬ್ದಕ್ಕೆ ಅದೇ ಅರ್ಥ. ವೈದಿಕ ಶಬ್ದಗಳಿಗೆ ಅರ್ಥವು ಸ್ವತಃ ಸಿದ್ಧ ಅರ್ಥ. ಆದ್ದರಿಂದ ಅದು ಸ್ವತಃ ಪ್ರಮಾಣ ಅಂತ ಹೇಳಿದೆ. ಗವಾದಿ ಶಬ್ದಾನಾಂ ಸಾಸ್ನಾದಿಮಾನ್ ಪ್ರಾಣಿ ಶಕ್ತಿಯ ಬೋಧ್ಯತೆ. ಇದು ಅದರ ಲಕ್ಷಣ. ಗಂಗೆ ದೊಗಲು ಅಂತ ಸಾಸ್ನ ಅಂದರೆ ಗಂಗೆ ದೊಗಲು. ಅದು ಕತ್ತಲು ಒಂದು ನೇತಾಡ್ತಾ ಇರ್ತಲ್ಲ, ಅದು ಗೌಹು ಅಂತ ಹೇಳಿದ್ರೆ ಅದುವೇ ಅದಕ್ಕೆ ಶಕ್ತಿ. ಶಬ್ದಶಕ್ತಿ ಗೌಹು ಅನ್ನೋದಕ್ಕೆ ಎಲ್ಲಿದೆ ಅಂದರೆ ಈ ಗಂಗೆ ದೊಗಲು ಇರುವ ಒಂದು ಪ್ರಾಣಿಯನ್ನು ತಿಳಿಸುವಂಥದ್ದು.
ಅದುವೇ ಶಬ್ದಶಕ್ತಿ. ಅತಃ ಗೋಪದಸ್ಯ ಸಾಸ್ನಾದಿಮಾನೇವ ಶಕ್ಯಾರ್ಥ, ಆ ವ್ಯಕ್ತಿಯನ್ನು ತಿಳಿಸುತ್ತೆ. ಮೀಮಾಂಸಕರು ಇನ್ನೊಂದು ವಾದ ಮಾಡ್ತಾರೆ, ಬರೀ ಜಾತಿಯನ್ನು ತಿಳಿಸುತ್ತೆ, ವ್ಯಕ್ತಿ ತಿಳಿಸಲ್ಲ ಅಂತ ಒಂದು ಕಡೆ ವಾದ. ಆದರೆ ಕೆಲವು ಕಡೆ ವ್ಯಕ್ತಿ ತಿಳಿಸುತ್ತೆ ಅಂತಲೂ ಹೇಳ್ತಾರೆ. ವೇದ ಎಲ್ಲ ಒಪ್ಕೊಳ್ಳೋದ್ರಿಂದ ಅವರು ಅದನ್ನು ಹೇಳಬೇಕು. ಯಾಕೆ ಅಂದರೆ ವೇದ ಹೇಳುತ್ತು, ಒಂದು ಶ್ರುತಿ ಹೇಳುತ್ತೆ, ಒಂದು ಪಶುವನ್ನು ಕೊಟ್ಟು ಪಶುಮಾಲಭೇದ ಅಂತ ಹೇಳ್ತು. ಹೇಳಿದಾಗ ಆ ವೇದ ಕಾಲದಲ್ಲಿ ಯಾವ ಪದಾರ್ಥ ಇತ್ತು ಅದನ್ನೇ ಇವನು ಯಾಗ ಮಾಡಬೇಕಾಗುತ್ತೆ. ವ್ಯಕ್ತಿಯನ್ನು ತಿಳಿಸ್ಬಿಟ್ರೆ ಪದಾರ್ಥ ಅದೇ ವ್ಯಕ್ತಿಯನ್ನು ಅವಾಗ ಈಗಲೂ ಇವನು ತಗೊಂಡ್ಬರ್ಬೇಕು. ಆ ಕಾಲದಲ್ಲಿರೋ ವ್ಯಕ್ತಿ ಈಗೆಲ್ಲಿ ಸಿಗುತ್ತೆ? ಅದರಿಂದ ಅದು ವ್ಯಕ್ತಿಯನ್ನು ತಿಳಿಸಲ್ಲ, ಬರೀ ಜಾತಿ. ಅಂದರೆ ಗೌಹು ಅಂದರೆ ಗೋಹತ್ವ ಜಾತಿಗೆ ಸೇರಿದ ಯಾವುದೇ ಪದಾರ್ಥ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅದನ್ನು ತಿಳಿಸುತ್ತೆ, ಬರೀ ಜಾತಿಯನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಅದೇ ಶ್ರುತಿ ಬೇರೆ ಕಡೆ ಹೇಳುತ್ತೆ, ಏಕಹಾಯನ್ಯ ಪಿಂಗಾಕ್ಷ್ಯ ಸೋಮಂಕ್ರಿಣಿಯಾತ್ ಅಂತ, ಗವ ಸೋಮಂಕ್ರಿಣಿಯಾತ್ ಅಂತ ಹೇಳಿದಾಗ ಇದೆಲ್ಲ ವಿಶೇಷಣಗಳು ಒಂದೇ ಪದಾರ್ಥಕ್ಕೆ ವ್ಯಕ್ತಿಯನ್ನು ತಿಳಿಸುತ್ತೆ ಅಂತ ಅವರೇ ಒಪ್ಕೊಂಡ್ಬಿಟ್ರು ಅಲ್ಲಿ ವೇದದಲ್ಲಿ. ಹೀಗೆ ಬೇಕಾದಷ್ಟು ಇದರಲ್ಲಿ ವಾದಗಳು ಬರುತ್ತೆ. ಇಲ್ಲಿ ಶಕ್ಯ ಅಲ್ಲಿ ವ್ಯಕ್ತಿಯನ್ನು ತಿಳಿಸುತ್ತೆ, ಒಂದು ವ್ಯಕ್ತಿಯನ್ನು, ಒಂದು ಜಾತಿ ವಿಶಿಷ್ಟವಾದ ವ್ಯಕ್ತಿಯನ್ನು ತಿಳಿಸುತ್ತೆ ಅಂತ ನಾವು ಹೇಳ್ತೀವಿ ಶಬ್ದಗಳು. ಗೌಹು ಅಂತ ಹೇಳಿದ್ರೆ ಈ ಸಾಸ್ನಾದಿಮಾನ್, ಇದು ಅದರ ಲಕ್ಷಣ. ಬೇರೆ ಪದಾರ್ಥಗಳಿಂದ ಬೇರ್ಪಡಿಸುತ್ತೆ ಇದನ್ನು. ಹಸುವನ್ನು ಕುದುರೆ ಅಲ್ಲ, ಆನೆ ಅಲ್ಲ ಮೊದಲಾದ ಹೇಳಬೇಕಾದ್ರೆ ಈ ಗಂಗೆದೊಗಲಿ ಇರುವ ಪ್ರಾಣಿ ಅಂದರೆ ಇದೆಲ್ಲ ಬೇರೆ ಪ್ರಾಣಿಗಳಿಗಿಂತ ಬೇರೆಯಾದದ್ದು, ಅದುವೇ ಹಸು ಅನ್ನೋದನ್ನ ತಿಳಿಸುತ್ತೆ. ಅದು ಮುಖ್ಯಾರ್ಥ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಸಯೇವ ಮುಖ್ಯಾರ್ಥ ಇತಿ ಉಚ್ಯತೆ. ಗೌಹು ವಾಹಿಕ ಅಂತ ಹೇಳುವಾಗ ಇದು ಉಪಮಾನ ಅಂತ ಹೆಸರು ಇದಕ್ಕೆ. ಅದು ನೈಯಾಯಿಕರು ಒಪ್ಕೊಳ್ತಾರೆ 4ನೆಯ ಪ್ರಮಾಣವಾಗಿ. ಪ್ರತ್ಯಕ್ಷ ಅನುಮಾನ ಶಬ್ದದ ಜೊತೆ ಉಪಮಾನ ಅಂತ ಒಂದು ಪ್ರಮಾಣ ಒಪ್ಕೊಳ್ತಾರೆ. ಸಾದೃಶ್ಯ ಜ್ಞಾನದಿಂದ ತಿಳಿಯುವಂಥದ್ದು. ವಾಹಿಕ ಅಂತ ಒಂದು ಯಾವುದೋ ಪ್ರಾಣಿ, ಆ ವಾಹಿಕ ಅನ್ನೋ ಪ್ರಾಣಿ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಗೌಹು ವಾಹಿಕ ಅಂದರೆ ಗೋ ಸದೃಶ, ಹಸುವಂತೆ ಇದೆಪ್ಪ ಒಂದು ಪ್ರಾಣಿ, ಅದಕ್ಕೆ ವಾಹಿಕ ಅಂತ ಹೆಸರು, ಹೋಗಿ ಹುಡುಕಿ ತಗೊಂಬ ಅಂತ ಹೇಳ್ತಾನೆ ಅವನು. ಅದಕ್ಕೆ ಇದು ಉದಾಹರಣೆ. ಗೋಪದಸ್ಯ ಗೋ ಸದೃಶೋ ಅರ್ಥ ಅಂತ ಹೇಳಿ. ಇಲ್ಲಿ ಗೌಹು ಅನ್ನುವಾಗ ಗೌಹು ವಾಹಿಕ ಅಂದರೆ ವಾಹಿಕವು ಗೌ ಆಗೋದಕ್ಕೆ ಸಾಧ್ಯವಿಲ್ಲ. ವಾಹಿಕಕ್ಕೆ ಸಾಧ್ಯ ಗೌಹು ಹೇಗಾಗುತ್ತೆ ಅಂದರೆ ಅದು ಬೇರೆ ಪ್ರಾಣಿ ಆಯಿತು, ಇದು ಬೇರೆ ಪ್ರಾಣಿ ಆಯ್ತಲ್ಲ. ಗೋ ಸದೃಶ ಅಂತ ಅರ್ಥ ಹಾಗೆಯೇ ಇದೆ ನೋಡೋದಕ್ಕೆ. ವಾಹಿಕ ಭಾರವಾಹಿ, ಹೊತ್ಕೊಂಡು ಹೋಗೋದು ಅಂತ ಅರ್ಥ, ವಾಹನ ಮಾಡೋದಕ್ಕೆ ವಾಹಿಕ ಅಂತ ಹೆಸರು. ಸಹ ಗೌಹು ಇತ್ಯುಕ್ತೆ ಬಾಧಾತೆ ಗೋಪದಸ್ಯ ಗೋ ಸದೃಶೇ ಲಕ್ಷಣ, ಹಸುವೇ ಅಲ್ಲವಲ್ಲ ಅದು. ಆದ್ದರಿಂದ ಹಸುವಂತೆ ಇರುವ ಒಂದು ಪದಾರ್ಥ ಅಂತ ಅರ್ಥ. ಹಸುವಂತೆ ಭಾರ ಹೊರುವ ಪದಾರ್ಥ ಅಂತ ಇಲ್ಲಿ ಲಕ್ಷಣಾರ್ಥವೇ. ಸಾದೃಶ್ಯ ಅಂತ ಹೇಳಿರೋದು ಇಲ್ಲಿ ಲಕ್ಷಣಾರ್ಥದಲ್ಲಿ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಸಾದೃಶ್ಯ ಅಂತ ಹೇಳೋದು ಇದು ಗೌಣ ಅಂತಾನೆ ಅರ್ಥ ಮಾಡಬೇಕಿಲ್ಲ, ಅಮುಖ್ಯ ಅರ್ಥ ಅಂತ ಅರ್ಥ ಮಾಡು. ಹಸುವು ಕೂಡ ಭಾರವನ್ನು ಹೊರುತ್ತೆ, ಈ ಪ್ರಾಣಿಯು ಭಾರವನ್ನು ಹೊರುತ್ತೆ. ಭಾರ ಹೊರುವ ಒಂದು ಪ್ರಾಣಿಯನ್ನು ಹಸುವಿನಂತೆ ಭಾರ ಹೊರುತ್ತಲ್ಲ ಅಂತ ಪ್ರಾಣಿ ಅಷ್ಟೇ ಅಂತ ಹೇಳಿದ್ರೆ ಆವಾಗ ಗೌಹು ವಾಹಿಕ ಅಂತ ಪ್ರಯೋಗ ಬರುತ್ತೆ. ಅದು ಗೌಹು ಅನ್ನೋದು ಮುಖ್ಯ ಅರ್ಥ ಹೇಳೋಕ್ಕಾಗಲ್ಲ, ಅದರ ಒಂದು ಗುಣವನ್ನು ಹೇಳಿ ಇನ್ನೊಂದು ಪ್ರಾಣಿಗೆ ಹೇಳುವಂಥದ್ದು. ಗೋ ಸದೃಶ, ಗೋ ಸದೃಶೇ ಲಕ್ಷಣ, ಸಹ ಲಕ್ಷ್ಯಾರ್ಥ ಮುಖ್ಯಾರ್ಥ ಇತ್ಯುಚ್ಯತೆ. ಶಕ್ಯಾರ್ಥ ಲಕ್ಷ್ಯಾರ್ಥಯೋ ಮಧ್ಯೆ ಶಕ್ಯಾರ್ಥಸ್ಯೈವ ಪ್ರಾಧಾನ್ಯ. ಎರಡು ಅರ್ಥಗಳಲ್ಲಿ ಅಭಿಧಾವೃತ್ತಿ ಲಕ್ಷಣಾವೃತ್ತಿ, ಮುಖ್ಯವೃತ್ತಿಯಲ್ಲಿ ಮುಖ್ಯಾರ್ಥವೇ ಪ್ರಧಾನ. ಮುಖ್ಯಾರ್ಥವೇ ಇಲ್ಲದೇ ಇರೋ ಪದಾರ್ಥ ಇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಶಬ್ದಗಳಿಗೂ ಅರ್ಥವಿದ್ದೇ ಇದೆ. ಅರ್ಥವಿಲ್ಲದ ಶಬ್ದ ಅಂತ ಹೇಳಿದ್ರೆ ಅದು ಸಂಜ್ಞಾ ಶಬ್ದಗಳಾಗುತ್ತೆ. ಡಿತ್ತ ಬತ್ತ ಹೀಗೆಲ್ಲ ಶಬ್ದಗಳು ಹೇಳ್ಬೋದು. ಅದೆಲ್ಲ ಹೇಳಿದ್ರೆ ಬರೀ ಒಂದು ಸಂಜ್ಞೆ ಅಷ್ಟೇ, ಅದಕ್ಕೇನು ಅರ್ಥ ಇಡಬೇಕಾಗಿಲ್ಲ. ಆದರೆ ವೈದಿಕ ಶಬ್ದಗಳು ಹಾಗಲ್ಲ. ಲೌಕಿಕ ಶಬ್ದಗಳು ವೈದಿಕ ಶಬ್ದದಿಂದಲೇ ಬಂದಿರುವಂತಹದ್ದು. ಕೆಲವು ಶಕ್ತಿ ಮುಖ್ಯವೃತ್ತಿ ಎನ್ನುವುದೇ ಪ್ರಧಾನ ಶಕ್ತಿ. ಲಕ್ಷಣಾತು ಜಗನ್ಯವೃತ್ತಿ ಇತ್ಯುಚ್ಯತೆ. ಆದ್ದರಿಂದ ಕೆಲವು ಆಮೇಲೆ ಬಂದ ಶಬ್ದಗಳಿಗೆಲ್ಲ ಮನುಷ್ಯರು ಸಂಜ್ಞೆಯನ್ನು ಉಂಟು ಮಾಡ್ತಾರೆ, ಅದಕ್ಕೆ ಸಂಕೇತಗೊಳಿಸೋದು ಅಂತ ಹೆಸರು. ಈಗ ಕಂಪ್ಯೂಟರ್ ಅಂತ ಹೆಸರು ಒಂದು ಇಲ್ಲ, ಮೊದಲು ಹೊಸದಾಗಿ ಒಂದು ಪದಾರ್ಥ ಮಾಡಿ ಇದಕ್ಕೆ ಕಂಪ್ಯೂಟರ್ ಅಂತ ಹೆಸರಿಟ್ಟರೆ ಕಂಪ್ಯೂಟರ್ ಶಬ್ದಕ್ಕೆ ಇದು ಸಂಕೇತಗೊಳಿಸ್ತಾನೊಬ್ಬ, ಇದಕ್ಕೆ ಈ ಪದಾರ್ಥಕ್ಕೆ ಈ ಹೆಸರು, ಸಂಬಂಧ ಉಂಟು ಮಾಡಬೇಕು. ಅದುವೇ ಮುಖ್ಯಾರ್ಥ ಆಗುತ್ತೆ ಅದಕ್ಕೆ ಅವಾಗ. ಹೀಗೆ ಶಬ್ದಗಳು ಪ್ರಯೋಗ ತುಂಬ ಆಶ್ಚರ್ಯವಾಗಿದೆ. ಬೇಕಾದಷ್ಟು ಅದರ ವಿಚಾರದಲ್ಲಿ ವಿಚಾರ ಮಾಡ್ತಾರೆ.
ಲಕ್ಷಣ ಅಂತ ಹೇಳಿದ್ರೆ ಅದು ಜಘನ್ಯ ವೃತ್ತಿ ಅಂತ ಹೇಳುತ್ತೆ. ಅದು ಸ್ವಲ್ಪ ಕಡಿಮೆ ಆದದ್ದು, ಹೀನವಾದದ್ದು. ಮುಖ್ಯ ವೃತ್ತಿ ಅನ್ನೋದು ಶಕ್ತಿ, ಶಬ್ದ ಶಕ್ತಿ ಮುಖ್ಯ ವೃತ್ತಿ. ಲಕ್ಷಣ ವೃತ್ತಿ ಜಘನ್ಯ ಅಂದರೆ ಸೆಕೆಂಡ್ರಿ, ಅದು ಸ್ವಲ್ಪ ಕಡಿಮೆ ಪ್ರಾಧಾನ್ಯ, ಅದಕ್ಕೆ ಅಪ್ರಾಧಾನ್ಯ. ಪ್ರಕೃತೇ ತದ್ವತೆ ಬ್ರಹ್ಮಶಬ್ದಸ್ಯ ಬೃಹತ್ವಾದಿ ಗುಣವಿಶಿಷ್ಟಮೇವ ಶಕ್ಯಾರ್ಥ ಮುಖ್ಯಾರ್ಥಶ್ಚ. ಎಲ್ಲ ಈ ಶಬ್ದದ ವಿಷಯದಲ್ಲಿ ಯಾಕೆ ಇಷ್ಟು ವಿಚಾರ ಅಂದರೆ, ಶಬ್ದವೇ ಪ್ರಮಾಣ ನಮಗೆ, ಶಬ್ದ ರೂಪದಲ್ಲಿಯೇ ಎಲ್ಲ ಇದೆ ನಮಗೆ. ಅದರಿಂದಲೇ ಎಲ್ಲ ತಿಳಿಬೇಕು. ಶಬ್ದಕ್ಕೆ ಅರ್ಥ ಸರಿಯಾಗಿ ಹೇಗೆ ಮಾಡೋದು, ವಾಕ್ಯಾರ್ಥ ಹೇಗೆ ಮಾಡೋದು, ಇದೆಲ್ಲ ತಿಳಿದೇ ಹೋದರೆ ವೇದಕ್ಕೆ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ, ವೇದಾರ್ಥಗಳನ್ನು ತಿಳಿಯೋದಕ್ಕಾಗೋದಿಲ್ಲ. ಇದೆಲ್ಲಕ್ಕೂ ಮೂಲವಾದದ್ದು ಶಬ್ದ, ವರ್ಣ, ಶಬ್ದ, ವಾಕ್ಯ ಇವುಗಳೇ ಮೂಲವಾಗುತ್ತೆ. ಆದ್ದರಿಂದ ಅದರ ವಿಷಯದಲ್ಲಿ ಬೇಕಾದಷ್ಟು ಮೀಮಾಂಸೆ ಮಾಡಿದ್ದಾರೆ ಶಾಸ್ತ್ರಕಾರರು. ತಹ ಸವಿಶೇಷಂ ಬ್ರಹ್ಮ ಇವ ಬ್ರಹ್ಮಶಬ್ದಸ್ಯ ಮುಖ್ಯಾರ್ಥ ಇತರಸ್ತು ಅಮುಖ್ಯಾರ್ಥ. ಬ್ರಹ್ಮಶಬ್ದದಲ್ಲಿಯೇ ಹೇಳ್ತಾರೆ, ಅದಕ್ಕೆ ಪ್ರಕೃತಿ ಪ್ರತ್ಯಯಗಳೆಲ್ಲ ಇದೆ ಅದರಲ್ಲಿ, ಅದುವೇ ಭೇದವನ್ನು ತಿಳಿಸುತ್ತೆ. ಬ್ರಹ್ಮದೃಷ್ಟ್ಯಾತು ಪರಂ ಬ್ರಹ್ಮ ಲಕ್ಷ್ಯಾರ್ಥ ಇತ್ಯುಚ್ಯತೆ, ಅಪರಂ ಬ್ರಹ್ಮ ಇವ ಮುಖ್ಯಾರ್ಥ ಇತಿ ವಿಪರೀತಂ ಸಂವೃತ್ತಂ. ಆದ್ದರಿಂದ ಇಲ್ಲಿ ರಿವರ್ಸ್ ಮಾಡಿಬಿಡ್ತಾರೆ ಅವರು. ಬ್ರಹ್ಮಶಬ್ದಕ್ಕೆ ಅಪರಬ್ರಹ್ಮ ಬೇಕಾದ್ರೆ ಲಕ್ಷಣಾರ್ಥ ಹೇಳ್ಕೊಡಿ, ಪರಬ್ರಹ್ಮ ಮುಖ್ಯಾರ್ಥ ಹೇಳಬೇಕು. ಆದರೆ ಅವರು ಅಪರಬ್ರಹ್ಮವೇ ಮುಖ್ಯ ಅರ್ಥ, ಪರಬ್ರಹ್ಮವೇ ಲಕ್ಷಣಾರ್ಥ ಅಂತ ಹೇಳಿದ್ರೆ, ಅಪರಬ್ರಹ್ಮ ಇಲ್ಲದೇ ಇರುವ ಪದಾರ್ಥ, ಅದು ಇಮ್ಯಾಜಿನ್ಡ್, ಅದು ಬರೀ ಪ್ರತಿಭಾಸವಾಗಿದೆ ಅಷ್ಟೇ, ಕಲ್ಪಿತವಾದ ಪದಾರ್ಥ ಅದು. ಅದು ಇಲ್ಲ, ಅದು ಮಿಥ್ಯೆ. ಅದಕ್ಕೆ ಹೇಗೆ ನೀವು ಮುಖ್ಯ ಅರ್ಥ ಹೇಳ್ತೀರಾ? ಅದರ ಮೂಲಕ ಒಂದು ಸಿದ್ಧವಾದ ವಸ್ತುವಿಗೆ ಲಕ್ಷಣಾರ್ಥ ಹೇಗೆ ಹೇಳ್ತೀರಾ? ಇದೆಲ್ಲ ಪ್ರಶ್ನೆಗಳು ಇಲ್ಲಿ ಕಷ್ಟ. ಮುಖ್ಯತ್ವೇ ಬ್ರಹ್ಮಾದಿ ಪದಾರ್ಥಾನ ಮುಖ್ಯಾರ್ಥತ್ವೇ ಬಾಧಕಂಚ ಕ್ವಚಿದಪಿ ಕ್ವಾಪಿ ಪ್ರಕರಣೆ ಕಿಂಚಿದಪಿ ಲೇಷತಃ ಅಪಿ ವಯಂ ನ ಆಲೋಕಯಾಮಃ. ಎಲ್ಲಿಯೂ ನಾವು ತಿಳಿಯೋದಿಲ್ಲ. ಅನನ್ವಯ ಪ್ರಯುಕ್ತಂ ತಾತ್ಪರ್ಯಕೃತಂ ವಾ ಬಾಧಕಂ ಯತ್ರ ವರ್ತತೆ ತತ್ರೈವ ಲಕ್ಷ್ಯಾರ್ಥಸ್ಯ ಗ್ರಹಣಮಿತ್ಯೇವ ಸರ್ವಶಾಸ್ತ್ರಕಾರ ಸಮಯ. ಲಕ್ಷಣಾರ್ಥ ನೀವು ಹೇಳೋದೇ ಇಲ್ವೇ ಅಂತ ಅವರು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿ ನಾವು ಹೇಳ್ತೀವಿ, ಲಕ್ಷಣಾರ್ಥವನ್ನು ಹೇಳ್ತೀವಿ ಅನೇಕ ಕಡೆ. ಎಲ್ಲಿ ಮುಖ್ಯಾರ್ಥ ಹೇಳಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಕೆಲವು ಕಡೆ ಲಕ್ಷಣಾರ್ಥ ಹೇಳ್ತೀವಿ. ಆದರೆ ಮುಖ್ಯಾರ್ಥಕ್ಕೆ ಒಂದು ಪದಾರ್ಥ ಗೊತ್ತಿರಬೇಕು ಮೊದಲು. ಆದ್ದರಿಂದ ಇಲ್ಲಿ ಅಗ್ನಿ ಮಾಣವಕಃ ಅಂತ ಅರ್ಥ. ಇಲ್ಲಿ ಅಗ್ನಿಯೇ ಇಲ್ಲದೆ ಹೋದರೆ, ಅಗ್ನಿ ಅನ್ನೋ ಪದಾರ್ಥವೇ ಕಲ್ಪಿತವಾದರೆ ಅದನ್ನು ಮಾನವಕನಿಗೆ ಹೋಲಿಸಕ್ಕೆ ಸಾಧ್ಯವೇ? ಅದರ ಒಂದು ಗುಣ ಹೆಂಗೆ ಹೇಳಕ್ಕೆ ಸಾಧ್ಯ? ನಿರ್ಗುಣವಾದ ಒಂದು ಪದಾರ್ಥಕ್ಕೆ ಅಗ್ನಿ ಅಂತ ಪದಾರ್ಥವೇ ಇಲ್ಲದೆ ಹೋದರೆ ಹೇಗೆ ಹೇಳೋದು ಲಕ್ಷಣಾರ್ಥವನ್ನು? ಆಗ ಅಗ್ನಿಯ ಭೇದ ಅನ್ವಯಸ್ಯ, ಅಗ್ನಿ ಅಭೇದ ಅನ್ವಯಸ್ಯ ಮಾನವಕ್ಕೆ ಅನ್ವಯತಃ ತಾತ್ಪರ್ಯತಶ್ಚ ಬಾಧಾತ್ ಅಗ್ನಿಸದೃಶೇ ಲಕ್ಷಣ ಸ್ವೀಕರ್ತವ್ಯ. ಅಗ್ನಿಯ ಅನ್ವಯ, ಅಗ್ನಿಗೂ ಮಾನವಕನಿಗೂ ಅಭೇದ ತಿಳಿದು ಬರ್ತಿದೆ ಇಲ್ಲಿ. ಅಗ್ನಿ ಮಾನವಕ, ಅಗ್ನಿಯೇ ಮಾನವಕ, ಈ ಒಟ್ಟುವೇ ಅಗ್ನಿ, ಅವನಿಗೂ ಭಗವಗೂ ಅಭೇದ ತಿಳಿದು ಬರ್ತಿದೆ. ಇಬ್ಬರು ಒಂದೇ ಅಂತ ತಿಳಿದು ಬರ್ತಾ ಇದೆ. ಆ ಅಭೇದವು ಸಾಧ್ಯವಿಲ್ಲ. ಆದರೆ ತಾತ್ಪರ್ಯದಲ್ಲಿ ಏನು ತಿಳಿಸುತ್ತೆ? ಮಾನವಕ ವಟುವಾದವನು ಒಬ್ಬ ಮನುಷ್ಯ, ಇವನು ಅಗ್ನಿ ಅಲ್ಲ ಅಂತ ತಿಳಿಸೋದ್ರಿಂದ ಅಗ್ನಿ ಸಾದೃಶ್ಯವನ್ನು ಇಲ್ಲಿ ಲಕ್ಷಣವಾಗಿ ಹೇಳ್ತೀವಿ, ಲಕ್ಷಣಾರ್ಥವಾಗಿ. ನತು ಅಗ್ನಿ ದಹತಿ ಇತ್ಯಾದವು ಅಪಿ ನ ಚ ಇಹ ಭಗ್ನಾದಿಪದಾನಾಂ ತಾದೃಶಂ ಬಾಧಕಂ ವರ್ತತೆ ಶಕ್ಯಾರ್ಥ ಬೋಧೇನ. ಆದ್ದರಿಂದ ಇಲ್ಲಿ ಈ ರೀತಿಯಾದ ಬಾಧೆ ಬ್ರಹ್ಮಶಬ್ದದಲ್ಲಿ ಇಲ್ಲ. ಯಾಕೆಂದರೆ ಬ್ರಹ್ಮ ಪದಾರ್ಥಕ್ಕೆ ಮುಖ್ಯ ಅರ್ಥ ಹೇಳೋಕ್ಕೆ ಸಾಧ್ಯ, ಮುಖ್ಯ ಅರ್ಥ ಹೇಳಿದೆ ಶ್ರುತಿಯಲ್ಲಿ. ಆದ್ದರಿಂದ ಇಲ್ಲಿ ಲಕ್ಷಣಾಯ ಪ್ರಸಕ್ತಿರೇವ ನಾಸ್ತಿ. ಎಲ್ಲಿಯೂ ಯಾವ ಕಡೆಯೂ ನಮಗೆ ಲಕ್ಷಣಾರ್ಥ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬ್ರಹ್ಮಶಬ್ದಕ್ಕೆ ಮುಖ್ಯ ಅರ್ಥವನ್ನೇ ಹೇಳ್ತೀವಿ. ಕೆಲವು ಕಡೆ ಬಾಧಿತವಾದರೆ ಅಲ್ಲಿ ಲಕ್ಷಣಾರ್ಥ ಹೇಳ್ಬೋದು ನೇರವಾಗಿ. ಯಾಕೆ ಅಂದರೆ ಬ್ರಹ್ಮನೇ ಹೇಳ್ಬಿಟ್ಟು ಬ್ರಹ್ಮ ಬೇರೆ ಒಂದು ಬ್ರಹ್ಮ ಅಂತ ಹೇಳಿದ್ರೆ ಅಲ್ಲಿ ಲಕ್ಷಣಾರ್ಥ ಹೇಳಬೇಕು. ಮಮಯೋನಿರ್ ಮಹದ್ ಬ್ರಹ್ಮ ಅಂತ ಕೃಷ್ಣನೇ ಹೇಳಿಬಿಟ್ಟಾಗ, ಕೃಷ್ಣ ಬ್ರಹ್ಮ, ಅವನು ಇನ್ನೊಂದು ಪದಾರ್ಥವನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿದ್ರೆ ಅದನ್ನು ಬರೀ ಬೃಹತ್ವ ಅನ್ನೋ ಗುಣ ಹೇಳಬೇಕಷ್ಟೇ. ಅಗ್ನಿರ್ಮಾಣಕ ಕೃಷ್ಣ ಬ್ರಹ್ಮ ಅಂತ ಒಂದು ಪದಾರ್ಥ ಇಲ್ಲದೆ ಹೋದರೆ ಅವನು ಇನ್ನೊಂದು ಪದಾರ್ಥವನ್ನು ಬ್ರಹ್ಮ ಅಂತ ಹೇಗೆ ಹೇಳ್ತಾ ಇದ್ದ? ಅದನ್ನು ಮಮಯೋನಿಹಿ ಮಹದ್ ಬ್ರಹ್ಮ, ಪ್ರಕೃತಿಯನ್ನು ತಿಳಿಸ್ತಾನೆ ಕೃಷ್ಣನು. ಪ್ರಕೃತಿಯನ್ನು ಬ್ರಹ್ಮಶಬ್ದದಿಂದ ಹೇಳುವಾಗ ಅಲ್ಲಿ ಲಕ್ಷಣಾರ್ಥವನ್ನೇ ಹೇಳಬೇಕು. ಆದ್ದರಿಂದ ಆ ರೀತಿ ಅಂಥ ಕಡೆಯಲ್ಲಿ ಮುಖ್ಯಾರ್ಥದ ಮೂಲಕ ಹೇಳ್ತೀವಿ. ಮುಖ್ಯಾರ್ಥ ಒಂದು ಪದಾರ್ಥ ಇದೆ, ಅದರ ಒಂದು ಗುಣ ನಮಗೆ ತಿಳಿದಿದೆ, ಅದರ ಮೂಲಕ ಇನ್ನೊಂದು ಪದಾರ್ಥದಲ್ಲಿ ಅದರ ಒಂದು ಸ್ವಲ್ಪ ಅಂಶ ಅದರಲ್ಲಿಯೂ ಇದೆ, ಅದರಲ್ಲಿ ಲಕ್ಷಣಾರ್ಥವನ್ನು
ಹೇಳಬಹುದು ಅನ್ನೋದು ಎಲ್ಲರೂ ಒಪ್ಕೊಂಡಿರುವಂಥರ ವಿಷಯ ಇದು. ಅದರಿಂದ ಇಲ್ಲಿ ಪ್ರಸಕ್ತಿಯೇ ಇಲ್ಲ ಆ ರೀತಿ ಹೇಳೋದಕ್ಕೆ ಅಂತ ಹೇಳಿ ಪರಂ ಜೈಮಿನಿ ಮುಖ್ಯತ್ವಾತ್ ಶ್ರೀ ವ್ಯಾಸ ಸಮ್ಮತ ಶಕ್ಯಾರ್ಥ ಬೋಧಕಾನ್ಯೇವ ಜೈಮಿನಿಯೇ ಹೇಳಿಬಿಟ್ರು. ಪರಂ ಜೈನಿ ಮುಖ್ಯತ್ವಾತ್ ಅಂತ ಹೇಳುವಾಗ ಪರಮೇವ ಬ್ರಹ್ಮ ಪ್ರಾಪ್ಯತೆ, ಅವನು ಎಲ್ಲಿ ಯಾರನ್ನು ಹೋಗಿ ಸೇರ್ತಾನೆ ಅಂತ ಹೇಳುವಾಗ ಬ್ರಹ್ಮನನ್ನು ಬ್ರಹ್ಮ ಅಂತ ಶಬ್ದ ಹೇಳಿದೆ. ಬ್ರಹ್ಮ ಶಬ್ದವನ್ನು ಹೇಳಿದಾಗ ಶ್ರುತಿ ಬ್ರಹ್ಮನನ್ನು ಹೋಗಿ ಸೇರ್ತಾನೆ ಅಂದಾಗ ಬ್ರಹ್ಮ ಶಬ್ದ ಚತುರ್ಮುಖ ಬ್ರಹ್ಮನೇ ಪರಬ್ರಹ್ಮನೇ ಅಂತ ಪ್ರಶ್ನೆ. ಇಲ್ಲಿ ಲಕ್ಷಣಾರ್ಥ ಹೇಳಬೇಕೆ ಮುಖ್ಯ ಅರ್ಥ ಹೇಳಬೇಕೆ ಅಂತ ಹೇಳುವಾಗ ಜೈಮಿನಿ ಹೇಳ್ತಾರೆ ಪರಂ ಬ್ರಹ್ಮ ಅಂತ ಹೇಳಿ, ಪರಂ ಜೈಮಿನಿ ಅಂತ ಹೇಳಿ ಮುಖ್ಯತ್ವಾತ್ ಮುಖ್ಯ ಅರ್ಥವನ್ನೇ ಹೇಳಬೇಕಿಲ್ಲಿ. ಪರಂಬ್ರಹ್ಮವೇ ಹೇಳಬೇಕು ಬ್ರಹ್ಮಶಬ್ದಕ್ಕೆ ಅನ್ನೋದನ್ನ ಬಾದರಾಯಣರು ನಮಗೆ ತಿಳಿಸ್ತಾರೆ. ನಮ್ಮ ಶಿಷ್ಯ ಜೈಮಿನಿ ಹೀಗೆ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಪ್ರಮಾಣವನ್ನು ತೆಗೆದುಕೊಂಡು ಅದನ್ನು ಇದು ಈ ರೀತಿ ಸ್ಥಾಪನೆ ಮಾಡ್ತಾರೆ. ಅಭ್ಯುಪಗಮವಾದೇನಾಪಿ ಮುಖ್ಯಂ. ಅಭ್ಯುಪಗಮ ಅಂದರೆ ಅವರವ್ರ ಸಿದ್ಧಾಂತದಲ್ಲಿ ಅವರವರೇ ಒಪ್ಕೊಂಡಿರೋ ವಿಷಯ. ಕೆಲವು ಕೂಡ ಅಭ್ಯುಪಗಮ ಸಿದ್ಧಾಂತ ಇರುತ್ತೆ ಅನೇಕ ಕಡೆ. ಆದ್ದರಿಂದ ಸರ್ವತಂತ್ರ ಸಿದ್ಧಾಂತ, ಆಮೇಲೆ ಪರತಂತ್ರ ನಮಗೆ ಇದಾಗಿರೋ ಅಂಥದ್ದು, ಅದೆಲ್ಲ ಕೂಡ ನಮಗೆ ಅಸಾಧಾರಣವಾದ ಸಿದ್ಧಾಂತಗಳು ಇರುತ್ತೆ. ಇದೆಲ್ಲವೂ ಕೂಡ ಕೆಲವು ಕಡೆ ಅಭ್ಯುಪಗತ ಸಿದ್ಧಾಂತ ಅಂತ ಒಂದು ಸಿದ್ಧಾಂತ ಇದೆ. ಅದರಲ್ಲಿ ಹೇಳುವಾಗ ಅಭ್ಯುಪಗತ ಸಿದ್ಧಾಂತ ಅಂದರೆ ಆಯಾ ಸಿದ್ಧಾಂತಿಗಳು ಅವರು ಒಪ್ಕೊಂಡಿರೋ ವಿಷಯ. ಕೆಲವು ವಿಷಯಗಳನ್ನು ಅವರವರು ಒಪ್ಕೊಳ್ತಾರೆ, ಅದರಲ್ಲಿ ಏನು ಬಾಧೆ ಇಲ್ಲ. ಆದರೆ ಅದು ಶ್ರುತಿಗೆ ವಿರುದ್ಧವಾಗಿರಬಾರ್ದು. ಹಾಗೆ ಒಪ್ಕೊಂಡ್ರೂ ಕೂಡ ನೀವು ಮುಖ್ಯಾರ್ಥವೇ ಲಕ್ಷಣಾರ್ಥ ಅನ್ನೋದನ್ನು ಯಾರೂ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಇದು ಅತ್ಯಂತ ವಿರುದ್ಧವಾದದ್ದು. ಶಕ್ಯಾಬೋಧ್ಯಂ ಲಕ್ಷಣಾವೃತ್ತಿಯಾಬೋಧ್ಯಂ ಚ ವಸ್ತು ಶಬ್ದಸ್ಯ ವಿಷಯ ಇತಿ ಹೇತೋಃ. ಎರಡೂ ಕೂಡ ಹೇಳೋಕ್ಕೆ ಸಾಧ್ಯ ಒಂದೇ ಶಬ್ದದಿಂದ ಹೇಳಿದ್ರೆ. ತದ್ಗೋಚರತ್ವ ಅತಿಪಾತಃ ಶಬ್ಯವೇದ್ಯತ್ವ ಅಭಾವ ನ ಚೈವ. ಅದರಿಂದ ನೀವು ಲಕ್ಷಣಾವೃತ್ತಿಯನ್ನು ತಿಳಿಸುತ್ತೆ ಅಂದರೂ ಒಂದು ಪದಾರ್ಥವನ್ನೇ ತಿಳಿಸ್ಬೇಕದು. ಇಲ್ಲದೇ ಇರೋ ಪದಾರ್ಥನ ತಿಳಿಸೋಕ್ಕಾಗೋದಿಲ್ಲ. ಆಗಲೂ ವೇದ್ಯತ್ವ ವಾಚ್ಯತ್ವ ಬಂದ್ಬಿಡುತ್ತೆ. ವೇದ್ಯತ್ವ ವಾಚ್ಯತ್ವ ನೈವ ವಾರಯಿತು ಶಕ್ಯಂ, ತಳ್ಳಿ ಹಾಕೋಕ್ಕಾಗೋದೇ ಇಲ್ಲ ನೀವು ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಶಕ್ತೇ ಲಕ್ಷಣಾಯಾಶ್ಚ ಶಬ್ದವೃತ್ತಿರೂಪತ್ವಾತ್ ಶಕ್ತಿಯ ಬೋಧನೆ ಅರ್ಥಸ್ಯ ಶಬ್ದಜನ್ಯಬೋಧ ವಿಷಯತ್ವವತ್ ಲಕ್ಷಣಯ ಬೋಧಸ್ಯಾಪಿ ಅರ್ಥಸ್ಯ ಶಬ್ದಜನ್ಯಬೋಧ ವಿಷಯತ್ವಮಸ್ತ್ಯೇವ. ಮುಖ್ಯ ಅರ್ಥವನ್ನು ಹೇಗೆ ತಿಳಿಸುವಾಗ ಶಬ್ದಕ್ಕೆ ಮುಖ್ಯ ಅರ್ಥವನ್ನು ತಿಳಿಸುವ ಶಕ್ತಿ ಇದೆ ಅಂತ ಹೇಳ್ತಿರುವೋ, ಲಕ್ಷಣಾರ್ಥ ಹೇಳುವಾಗಲೂ ಅದಕ್ಕೆ ಇರಲೇಬೇಕಲ್ಲ ಆ ಶಕ್ತಿ. ಅದು ಶಕ್ತಿ ಅಂತ ಹೇಳದೇ ಇರ್ಬೋದು, ಲಕ್ಷಣ ಅಂತ ಹೇಳ್ಬೋದು. ಅದು ಒಂದು ಪದಾರ್ಥವನ್ನು ತಿಳಿಸುವಂತಹ ಸಾಮರ್ಥ್ಯ ಇದ್ದೇ ಇದೆ. ಆ ಬೋಧೆ ಉಂಟು ಮಾಡೇ ಮಾಡುತ್ತೆ. ಇದೆಲ್ಲ ಇದು ಅಂತ ಹೇಳಿದ್ರು ಕೂಡ ಅದು ಇನ್ನೊಂದು ಪದಾರ್ಥವನ್ನು ತೋರಿಸಿ ಹಾಗೆ ಹೇಳಬೇಕು. ಯಾವುದು ಇಲ್ಲದೇ ಇರೋ ಪದಾರ್ಥವನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ತಿಳಿಯೋಕ್ಕಾಗದೇ ಇರೋ ಪದಾರ್ಥವನ್ನು ತಿಳಿಸೋಕ್ಕಾಗೋದಿಲ್ಲ. ಹೇಗೆ ಹೇಳಿದ್ರೂ ಒಂದು ಪದಾರ್ಥಕ್ಕೆ ವಾಚ್ಯತ್ವ ಬರಲೇಬೇಕು. ವಾಚ್ಯತ್ವ ಬಂದು ವೇದ್ಯತ್ವವು ಬರುತ್ತೆ. ಆದ್ದರಿಂದ ಅದೆರಡೂ ಕೂಡ ಎರಡು ರೀತಿಯಲ್ಲಿಯೂ ನೀವು ಈ ರೀತಿ ವಾದ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಅಲ್ಲಿ. ಅದರಿಂದ ಒಂದರ ಮೂಲಕ ಇನ್ನೊಂದು ತಿಳಿಯೋದೇ ಲಕ್ಷಣಾರ್ಥ, ಒಂದು ನೇರವಾಗಿ ತಿಳಿಯೋದು ಮುಖ್ಯ ಅರ್ಥ. ಒಟ್ಟಿನಲ್ಲಿ ಎರಡು ಪದಾರ್ಥಗಳು ಅಲ್ಲಿ ಇನ್ನೊಂದು ಪದಾರ್ಥನೇ ಇಲ್ಲದೆ ಹೋದರೆ ಹೇಗೆ ತಿಳಿಯೋದು? ಅದು ಅರ್ಥವತ್ತಾಗೋದಿಲ್ಲ. ಆವಾಗ ಶಾಸ್ತ್ರವೆಲ್ಲ ವ್ಯರ್ಥವಾಗುತ್ತೆ ಅನ್ನೋದನ್ನ ಇಲ್ಲಿ ಅಂದ್ರೆ ಯಾವ ಶಬ್ದ ಹೇಳಿದ್ರೆ ನಮ್ಗೆ ತಾನಾಗೆ ಅರ್ಥ ಆಗುತ್ತೋ ಅದು ಮುಖ್ಯ ಅರ್ಥ ತಾನಾಗೆ ಆಗುತ್ತಲ್ವಾ? ಹೌದು, ಅದು ಶಬ್ದ ಅದಾಗದೆ ಇದ್ರೆ ನೋಡೋದು ಅದು ಹೀಗೆ ಅಂತ ಲಕ್ಷಣಾರ್ಥ ಆಮೇಲೆ ಹೇಳಬೇಕಾಗುತ್ತೆ. ಹೌದು, ಅದರ ಮೂಲಕ ಹೇಳಬೇಕು. ಅದರ ಮೂಲಕ ಹೇಳುವಾಗ್ಲೂ ಇನ್ನೊಂದು ಪದಾರ್ಥವನ್ನು ಕುರಿತು ಹೇಳ್ತೀವಿ ಹೊರತು ಇನ್ನೊಂದು ವಿಷಯವನ್ನು ತಿಳಿಸುತ್ತೆ ನಮ್ಗೆ. ಮುಖ್ಯ ಅರ್ಥ ಇದ್ರೇನೆ ಲಕ್ಷಣಾರ್ಥ ಹೇಳೋಕ್ಕಾಗುತ್ತೆ. ಹೌದು, ಹಾಗೆ ಎರಡೂ ಕೂಡ ಯಾವುದೋ ಪದಾರ್ಥವನ್ನು ತಿಳಿಸುತ್ತೆ. ಹೌದು, ಅದು ಪದಾರ್ಥ ಇದ್ರೇನೆ ಮುಖ್ಯ ಅರ್ಥ. ಪದಾರ್ಥ ತಿಳಿಯಕ್ಕಾಗದೇ ಇರುವ ಪದಾರ್ಥನ ಲಕ್ಷಣದಿಂದ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಆದ್ರಿಂದ ಆಕಾಶದಲ್ಲಿ ಚಂದ್ರ ಇದ್ರೆ ಶಾಖಾಗ್ರೇ ಚಂದ್ರ ಹೇಳ್ಬೋದು, ಇಲ್ಲದೆ ಇರೋ ಚಂದ್ರನ ಶಾಖಾಗ್ರೇ ಚಂದ್ರ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಇಲ್ಲಿ. ಇಲ್ದೇ ಇರೋ ವಿಷಯಕ್ಕೆ ಜ್ಞಾನವೇ ಬೇಕಾಗಿಲ್ಲ. ಜ್ಞಾನವೇ ಬೇಕಾಗಿಲ್ಲ. ಅದು ಇಲ್ಲದೆ ಇರೋ ವಿಷಯನ ಹೇಗೂ ತಿಳಿಸೋಕ್ಕಾಗೋದಿಲ್ಲ ನೀವು. ಆದ್ದರಿಂದ ಅದಕ್ಕೆ ಹೇಳಿರೋದು ಇಲ್ಲಿ ಶೂನ್ಯವಾದ ಗಂಧಿನ ಅಂತ ಮೊದಲ ಆರಂಭದಲ್ಲಿ ಅವಶ್ಯಕತೆನೂ ಇಲ್ಲವಲ್ಲ. ಹೌದು, ಆ ರೀತಿ ಅದನ್ನು ನಿರಾಕರಣೆ ಮಾಡ್ತಾರೆ. ಅದು ಸ್ವಲ್ಪ ಇನ್ನೂ ವಿಸ್ತಾರ ಮಾಡ್ತಾರೆ ಅವರು. ಅದನ್ನು ನೋಡೋಣ ಮುಂದೆ.
ನಮಸ್ಕಾರ. यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरो भगवतो श्रीकृसिन्धो रामानुजस्तेर्णवैर्गं प्रपद्ये कवितार्किकसिंहाय कल्याणगुणशालिने वेङ्कटेशाय वेदान्तगुरवे नमः। श्रीमते निगमान्तमहादेशिकाय नमः।